ಇದ್ರಲ್ಲ, ಅವನು ವಿಶೇಷವಾಗಿದ್ರು, ಅತ್ಯಂತ ಶ್ರೇಷ್ಠವಾದ ಸಾಧಕ. ಹಾಗಿರ್ಬೇಕು ಜ್ಞಾನ ಸಾಧಕರು. ಸುಮ್ನೆ ಎಲ್ಲದಕ್ಕೂ ಭಾವನಾತ್ಮಕ ಸಿಕ್ಕದಕ್ ನಮಸ್ಕಾರ, ಸಿಕ್ಕದಕ್ಕೆ ಇದು, ಸಿಕ್ದವ್ ನಮ್ ಗುರುಗಳು, ಯಾವ್ದಾವ್ದು ಏನೇನ್ ಬರ್ತದೆ ಎಲ್ಲಾನು ಯಾಕೆ ಕೆಟ್ಟದ ಅನ್ನೋದು, ಎಲ್ಲಾನು ಮಾಡ್ಕೊಂಡು ಹೋಗೋಣ ಅಂತ ಕೆಲವರೆಲ್ಲಾ ಇರ್ತಾರಲ್ಲ, ಎಲ್ಲಾ ದೇವ್ರಿಗೂ ಹೋಗೋದು, ಶನಿ ದೇವ್ರಿಗೂ ಹೋಗೋದು, ತಿರುಪತಿಗೂ ಹೋಗೋದು, ಆಂಜನೇಯಂಗೂ ಹೋಗೋದು, ಈಶ್ವರನ್ ಯಾಕೆ ಕೆಟ್ಟದು ಅಂತ ಯಾಕಾಗೋದು. ಆ ರೀತಿ ನಾವು ಈ ಅಧ್ಯಾತ್ಮದಲ್ಲಿ ಆ ಗುರುಗಳ ಹತ್ರ ಹೋಗೋಣ, ಇವ್ರನ್ನ ಹೋಗೋಣ, ಸಿದ್ಧಾರೂಢರು ಸರಿ, ರಮಣ ಮಹರ್ಷಿ ಸರಿ, ಅವರು ಸರಿ, ಇವರು ಸರಿ. ಹಾಗಿರ್ಲಿ, ಅವನು ಪಾಲ್ಬ್ರಂಟ್ ಇದ್ನಲ್ಲ, ಬಹಳ ತತ್ವಜ್ಞಾನಿಗಳಾಗೋದು ಹಾಗೇನೆ. ಬ್ರಹ್ಮಜ್ಞಾನಿ ಆಗ್ಬೇಕಲ್ಲ, ಅವರ ಬುದ್ಧಿ ಬಹಳ ಸ್ಪಷ್ಟ ಇರ್ಬೇಕು, ವಿವೇಕ ಬಹಳ ಜಾಗೃತ ಇರ್ಬೇಕು. ಯಾರ ವಿವೇಕ ಜಾಗೃತ ಇರುತ್ತೋ ಅವ್ರಿಗೆ ಬ್ರಹ್ಮಜ್ಞಾನ ಬಹಳ ಸುಲಭ. ಅವ್ರು ಯಾವ ಗೊಂದಲಕ್ಕೂ ಒಳಗಾಗಲ್ಲ. ಅವ್ರು ಈ ನಾವು ಭಾವುಕತೆ ಇರ್ತೀವಲ್ಲ, ನಮ್ಗೆಲ್ಲಾರುನು ಜ್ಞಾನಿಗಳೇ ಕಾಣಿಸ್ತಿರ್ತಾರೆ. ಕೆಲವ್ರು ಹೆಂಗೆಂಗೋ ಇರ್ತಾರೆ, ಜಟೆ ಬಿಡ್ಕೊಂಡ್ ಏನೋ ಸೇದೋ ಮಾಡಿ ಅವರೇ ಅವಧೂತ್ರು. ನಮ್ಗೆ ಯಾರನ್ನೋ ಅವಧೂತ್ರು ಅಂತೀವಿ, ಯಾರನ್ನೋ. ಯಾಕೆ? ನಮ್ಗೆ ವಿವೇಕ ಇಲ್ವಲ್ಲ, ನಮಗ ಅವನು ಗುರ್ತಿಸುವ ಸಾಮರ್ಥ್ಯ ನನಗಿಲ್ವಲ್ಲ. ಹಾಗಾಗಿ ವಿವೇಕ ಬಹಳ ಪ್ರಧಾನ ಜ್ಞಾನದಲ್ಲಿ. ಆ ಪಾಲ್ಬ್ರಂಟ್ ಅನ್ನಿದ್ನಲ್ಲ, ಅವನು ಸಾಮಾನ್ಯರನ್ನ ಭೇಟಿನೇ ಆಗ್ಲಿಲ್ಲ. ಅವ್ರದ್ದು ಭಾರತದಲ್ಲಿ, ಕನ್ನಡದಲ್ಲೂ ಇದೆ ಅವ್ರದ್ದು ಸರ್ಚ್ ಇನ್ ಸೀಕ್ರೆಟ್ ಆಫ್ ಇಂಡಿಯಾ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಭಾರತದ ನಿಗೂಢ ಭಾರತದಲ್ಲಿ ಹುಡುಕಾಟ ಅಂತ. ಅದ್ರಲ್ಲಿ ಅದನ್ನ ಓದ್ಬೇಕು. ಆ ತರದನ್ನೆಲ್ಲ ಎಷ್ಟು ಸ್ಪಷ್ಟ ಇದ್ದ ಅವನು, ಎಷ್ಟು ಜ್ಞಾನದ ಬಗ್ಗೆ ಆಗ್ಲಿ, ಆತ್ಮಜ್ಞಾನ ಅವನಿಗೆ ಗೊತ್ತಿಲ್ಲ. ಏನು ಶ್ರವಣ ಮನನ ಇದೇನೋ ಒಂದ್ ಬ್ರಹ್ಮ ಅಂತಿದೆ, ಅದೇನು ಗೊತ್ತಿಲ್ಲ ಅವನಿಗೆ. ಆದ್ರೆ ಏನೋ ಅವನೊಳಗೆ ಏನೋ ನಾನು ಒಂದನ್ನ ಅನುಭವಿಸ್ಬೇಕು, ಯಾವ್ದೋ ನನಗೆ ಯಾವ್ದು ಸಮಾಧಾನ ಆಗ್ತಿಲ್ಲ. ಈ ಶಾಸ್ತ್ರಗಳು, ಸಾಧನಗಳು, ಗುರುಗಳು, ಇದು ಅವನು ಯಾವ್ದೂ ಸಮಾಧಾನ ಇಲ್ಲ. ಮತ್ ಎಂತೆಂತ ದೊಡ್ಡ ಮಹಾತ್ಮರನ್ನ ಭೇಟಿ ಆಗ್ತಾರೆ. ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪ್ರಸಿದ್ಧ, ನಮಗೆ ಒಂದು ಚೂರ್ ಯಾರು ಒಂದು ಪವಾಡ, ಏನಾರು ಒಂದು ಪವಾಡನೂ ಅಲ್ಲ, ಯಾವ್ದೋ ಒಂದ್ ಶುಗರ್ಗೆ ಒಂದು ಔಷಧಿ ಕೊಡ್ತಾರೆ ಅಂದ್ರೆ ಸಾಕು, ಅವರೇ ನಮ್ಗೆ, ಅಲ್ಲಿ ಮಹಾತ್ಮರೇ ಪಕ್ಕದಲ್ಲಿದ್ರು ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರ ನಮಸ್ಕಾರ ಮಾಡಿ ಮೊದ್ಲು ಎಲ್ಲಾರು ಇಲ್ಲಿರ್ತೀವಿ. ದೇಹದ ಕಾಯಿಲೆನೋ, ಮನೆಯಲ್ಲಿ ಏನೋ ಸಮಸ್ಯೆ ಆಯ್ತು, ಹೆಂಡತಿಗೆ ಏನೋ ಆಗಿದೆ, ಮಕ್ಳಿಗೆ ಏನೋ ಆಗಿದೆ, ಅದಕ್ಕೆ ಗೃಹಸ್ಥರಿಗೆ ಯಾಕೆ ಬೇಗ ಆತ್ಮಜ್ಞಾನ ಆಗೋದಿಲ್ಲ ಅಂದ್ರೆ ಇದ್ರೊಳಗೆ ಎಲ್ಲ ಬಂಧಿತ ಆಗಿರ್ತೀನಿ. ಮೊದಲು ಆ ಸಮಸ್ಯೆ ಮೊದ್ಲು ಬಗೆಹರಿಲಿ ಏನಿಸ್ತಿರತ್ತೆ, ಆ ಮೋಹ ಮಮಕಾರಗಳೇ ಹಾಗೆ. ಅದು ವಿವೇಕವನ್ನ ಮರ್ಸ್ಬಿಡತ್ತೆ. ಎಲ್ಲಿ ಮೋಹ ಮಮಕಾರ ತೀವ್ರ ಇರುತ್ತಲ್ಲ, ಅಲ್ಲಿ ವಿವೇಕ ಬರೋದ್ ಬಹಳ ಕಡಿಮೆ. ಬಂದ್ರುನು ಆರೋಗುತ್ತೆ. ಮೊದಲು ಈ ಸಮಸ್ಯೆ ಮೊದಲು ಇದು ಸತ್ಯ ಇದೆ, ಇದು ಮೊದ್ಲು ನನಗ್ ಸರಿಯಾಗ್ಲಿ. ಹಾಗಾಗಿ ಅವನಿಗೆ ವಿವೇಕ ಕಡಿಮೆ. ಆದರೆ ಜ್ಞಾನದಲ್ಲಿ ವಿವೇಕಿಗೆ ಆತ್ಮಜ್ಞಾನ. ಹಾಗಾಗಿ ಅಲ್ಲಿ 9ನೇ ಅಧ್ಯಾಯ ಈ ಪರಮಾರ್ಥ ಗೀತೆ ಹೇಳ್ತಾರಲ್ಲ, ಹೊರಗಣ ವಿಷಯದ ಚಿಂತೆಯ ನುಳಿದು ಬರಿಗತ ಗೋಷ್ಠಿಗಳಂ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ ಸುಜನರ ಗೋಷ್ಠಿಗಳಂ ಸೆಲೆ ಬಿಡದೆ. ಹಿಂಗಿರ್ತಾರ ಜ್ಞಾನದವ್ರು. ಅವನೆಲ್ಲಾ ಹೊರಗಿನ ಎಲ್ಲಾರು ಜಾಸ್ತಿ ಯಾರ ಜೊತೆನೂ ಸೇರೋದಿಲ್ಲ. ಅವನಿಗೆ ಏನದ ಅವಶ್ಯಕತೆ, ಅದೆಲ್ಲ ವೇಸ್ಟ್ ಅನ್ಸುತ್ತೆ. ಈಗ ನಮ್ಮ ಮೊಬೈಲ್ ಇದೆಯಲ್ಲ, ಅದೇ ನಮ್ಗೆ ಎಲ್ಲ. ಈಗ ನಾವ್ ಯಾರ ಜೊತೆನೂ ಸೇರಲ್ಲ ರೀ, ನಾವ್ ಒಬ್ರೇ ಇರ್ತೀವಿ ಅಂದ್ರೆ ಮೊಬೈಲ್ ಇದೆಯಲ್ಲ, ಎಲ್ಲ ಇಡೀ ಜಗತ್ತೇ ಅಲ್ಲಿದೆ. ಇಡೀ 5 ಎಲ್ಲಾ ಏನು ವಿಷಯಗಳಿದೆಯಲ್ಲ ತುಂಬಿ ತುಡುಕಾಡ್ತಿದೆ ಅದ್ರಲ್ಲಿ. ಶಬ್ದ ಇದು ಎಲ್ಲ, ನಮ್ ಸ್ಪರ್ಶ ರೂಪ ಎಲ್ಲ, ಆದ್ರೆ ಎಲ್ಲ ಅದಕ್ಕೆ ಸಪೋರ್ಟ್ ಮಾಡುತ್ತವೆಲ್ಲ. ಹಾಗಾಗಿ ಅವು 5 ಏನಿದೆಯಲ್ಲ, ಅವನಿಗೆ ಅದು ಬೇಡ ಅನ್ಸುತ್ತೆ. ಮೊದಲು ಅಂತರಂಗದ ಶೋಧನೆ ಮಾಡೋಣ. ಏನಿದು ನಾನು ಅಂದ್ರೆ ಏನು, ದೇವರಂದ್ರೆ ಏನು, ಜಗತ್ತಂದ್ರೆ ಏನು, ನಾನ್ ಹುಟ್ಟಿರೋದಾದ್ರೆ ಯಾಕೆ. ಒಪ್ಕೊಂಡಿರೋರಿಗೆ ಏನು ಪ್ರಶ್ನೆ ಇಲ್ಲ, ಒಪ್ಕೊಳ್ಳೋರಿಗೆ ಆತ್ಮಜ್ಞಾನ ಅಲ್ಲ. ನಾನ್ ಏನೋ ದೇವ್ರ ಒಂದಿನ ಮಾಡಿದಾನೆ, ನಾನ್ ಒಂದಿನ ಹುಟ್ಟಿದೀನಿ, ನನಗಿಲ್ಲಂತ ಅಪ್ಪ ಅಮ್ಮ, ನಾನ್ ಇಂಥದ್ದು, ಅದು ಪ್ರಾರಬ್ಧ ಕರ್ಮಗಳು, ನೋಡಿಲ್ಲ ಬಿಟ್ಟಿಲ್ಲ, ನಾನ್ ಆಗ್ಲೇ ಪ್ರಾರಬ್ಧ ಕರ್ಮ, ಇವರೆಲ್ಲ ನಮ್ಗೆ ಹಿಂಗ್ ಬಂದಿದ್ದಾರೆ, ಹಿಂಗಾಗಿದ್ದಾರೆ. ಒಪ್ಕೊಂಡವ್ರಿಗೆ ಏನು ಸಮಸ್ಯೆ ಇಲ್ಲ. ಒಪ್ಕೊಳ್ಳದೇ ಇರೋಂಥವ್ರು ಇರ್ತಾರೆ, ಅವರೇ ವಿವೇಕಿ, ಅವರೇ ಶ್ರೇಷ್ಠವಾದ ವಿವೇಕಿ. ನಾನ್ ಯಾಕೆ ಹುಟ್ಟದೆ, ನನಗ್ಯಾಕೆ ಈ ಜನ್ಮ, ಇವರೇ ಯಾಕೆ ನನ್ಗ ಅಪ್ಪ ಅಮ್ಮ ಆದ್ರು, ಯಾಕೆ ನಾನು ಇಂಥ ಬಡತನದಲ್ಲಿ ಹುಟ್ಟೆ ಇಲ್ಲ, ಇಂಥ ಸಿರಿತನ, ಇಂಥ ದೇಹದ ಕಾಯಿಲೆ, ಇಂಥ ಮೋಹ ಮಮಕಾರಗಳೆಲ್ಲ ಯಾಕೆ ನನಗೆ, ಏನು ಅವುಗಳಲ್ಲಿ ಬಂಧಿತ ಆಗಿದ್ದೀನಲ್ಲ, ಯಾಕೆ ನನ್ಗೆ ಯಾರು ಹಿಂಗ್ ಮಾಡಿಸ್ತಾ ಇರೋದು, ನನಗ್ ಗೊತ್ತಾದ್ರೂ ಅದನ್ನ ಬಿಡಕ್ಕಾಗಲ್ವಲ್ಲ, ಯಾರು ನನಗೆ ಹಿಂಗ್ ಮಾಡಿಸ್ತಿರೋದು. ಈ ರೀತಿ ಇರ್ಬೇಕು. ಇಂಥವ್ರಿಗೆ ಆತ್ಮಜ್ಞಾನ. ಸಣ್ಣ ಸಣ್ಣ ಪವಾಡಗಳಿಗೆ ಅಲ್ಲೇನೋ ಮಾಡಿದ್ರು, ಇವ್ರು ಏನೋ ಕೊಟ್ರು, ಹಿಂಗ್ ಮಂತ್ರ ಕೊಟ್ರು, ಬೂದಿ ಕೊಟ್ರು, ಹಂಗೋಗಿ ಹಿಂಗಾಯ್ತು, ಏನೋ ನನಗೆ ಪ್ರಜ್ಞೆ ಇಲ್ದೇ ಇರಂಗಾಯ್ತು, ಗುರುಗಳ ಹತ್ರ ಹೋದೆ, ಹಿಂಗ್ ನೋಡಿದಾಗ ಏನೋ ಆಯ್ತು, ಇವೆಲ್ಲಾ ಭಾವನಾ. ಇದೆಲ್ಲ ಏನು ಅಂದ್ರೆ ಆ ಕ್ಷಣಕ್ಕೆ ಸರಿ, ಆದರೆ ದೇಹ ಭಾವ ಜೀವ ಭಾವ ಹೋಗ್ಬೇಕಾಗಿದೆಯಲ್ಲ, ಇಡೀ ನಾನಲ್ಲ ಅನ್ಬೇಕಾಗಿದೆಯಲ್ಲ, ಅದಕ್ ಸ್ಪಷ್ಟವಾದ ಜ್ಞಾನ ಇರ್ಬೇಕು, ತುಂಬಾ ತೀವ್ರವಾದ ವಿವೇಕ ಇರ್ಬೇಕು. ಈ ಸಣ್ಣ ಸಣ್ಣದಕ್ಕೆಲ್ಲ ಮರಳಾಗ್ಬಾರ್ದು. ಸಾಧಕರಾಗಿರೋರು, ಬ್ರಹ್ಮಜ್ಞಾನ ಬೇಕು ಅನ್ನೋರು. ಆದ್ರೆ ಅಂತ ಮರೆಸುವಂತವೇ ತುಂಬಾ ಬರುತ್ತೆ. ಎಲ್ಲ ಮನಸ್ಸಿನ ಆ ಮನಸ್ಸೇ ಹೀಗಿದೆ ಅಲ್ಲ, ಬಹಳ ಅದಕ್ಕೆ ವಿವೇಕ ಕಡಿಮೆ. ಏನೇನೋ ಮಧ್ಯದಲ್ಲೆಲ್ಲ ಆತ್ಮಜ್ಞಾನ ಪಡಿಬೇಕಂತಾನೆ ಎಲ್ಲಾರು ಹೊರಡೋದು.
ಕೋಟಿ ಕೋಟಿ ಜನ ಹೊರಡ್ತಾರಂತೆ, ಉಳಿಯೋದು ಅದ್ರಲ್ಲಿ ಲಕ್ಷ ಜನ ಸಾಧನೆ ಮಾಡ್ಬೇಕಂತ. ದೇವ್ರ ಬಗ್ಗೆ ಆತ್ಮಜ್ಞಾನ ಉಳಿಯೋನ್ ಲಕ್ಷದಲ್ಲಿ, ಅದ್ರಲ್ಲಿ ಪಾಸ್ ಆಗೋದು ಒಬ್ನೇ ಒಬ್ಬನ್. ಯಾಕೆ ಅಷ್ಟು ಆಕರ್ಷಣೆಗಳು, ಅಷ್ಟು ಕೆಳಗ್ ಬೀಳೋ ಅಂತ ಮನಸ್ಸಿಗೆ ಏನೇನ್ ಅದು ಸಂಸ್ಕಾರಗಳಿದೆಯಲ್ಲ ಅದ್ರ ತಕ್ಕಂಗೆ ಅದು ಹಿಂಗಂದ್ರೆ ಗುರುಗಳು, ಸಾಧನ ಅಂದ್ರೆ ಹಿಂಗೆ, ಈ ರೀತಿ ಆತ್ಮಜ್ಞಾನ, ಹಿಂಗ್ ಕೇಳಿದ್ರೆ ಆತ್ಮಜ್ಞಾನ, ಶ್ರವಣ ಶಾಸ್ತ್ರವನ್ನ ಕೇಳಲೇಬೇಕು, ಅದನ್ನ ಹಿಂಗ್ ಮಾಡ್ಬೇಕು, ಗುರುಗಳು ಹಿಂಗೇ ಬರ್ಬೇಕು, ಗುರುಗಳಾದವ್ರು ಹಿಂಗೇ ಹೇಳ್ಬೇಕು, ಇವೇನೇ ನನ್ನ ಭಾವನೆಗಳಿದೆಯಲ್ಲ ಇದೇ ನನ್ನನ್ನ ದೂರ ಮಾಡ್ತಿರೋದು. ಆತ್ಮಜ್ಞಾನಕ್ಕೆ ನನ್ನ ಭಾವನೆಗಳೇ, ನನ್ನ ತಿಳುವಳಿಕೆಗಳೇ, ನನ್ನ ವಿಚಾರಗಳೇ ನನಗೆ ದೂರ. ಹಾಗಾಗಿ ಬಹಳ ಸ್ಪಷ್ಟವಾದ ಜ್ಞಾನ ಇರ್ಬೇಕು ವಿವೇಕಿ. ಬ್ರಹ್ಮಜ್ಞಾನವನ್ನ ಪಡಿಬೇಕಲ್ಲ, ಯಾವ್ದಕ್ಕೂ ಮೋಸ ಆಗ್ಬಾರ್ದು. ಒಂದು ಇರುವೆ ಅದ್ ಯಾವ್ದು ಮೋಸ ಮಾಡಕ್ಕಾಗಲ್ಲ, ಯಾರು ಮೋಸ ಮಾಡಕ್ಕಾಗಲ್ಲ. ಸಕ್ಕರೆ ಹಾಗೇನೆ ಅದೇ ತರನೇ ಬಿಳಿ ಕಲರೇ ಮಾಡಿ ಅದನ್ನ ಇಟ್ಟು ಅದಕ್ಕೆ ಇರುವೆಗೆ ಮೋಸ ಮಾಡಕ್ಕಾಗ, ಅದು ಮೋಸ ಆಗಲ್ಲ. ನಾನ್ ಮೋಸ ಆಗ್ತೀನಿ ಅಂತೀನಲ್ಲ, ಹೇಗಿರ್ಬೋದು? ವಿವೇಕ ಕಡಿಮೆ ಇದೆ. ಹಾಗಾಗಿ ಆ ಪಾಲ್ ಬ್ರೆಂಟನ್ ಆಗಿದ್ರಲ್ಲ, ದೊಡ್ಡ ದೊಡ್ಡ ಮಹಾತ್ಮರಾಗಿನ ಕಾಲದಲ್ಲಿ, ಏನು ಅವರು ಇದ್ರವ್ರು ಇಟಾಲಿಯವ್ರದ್ದು ಯಾವ್ದೋ ಅವರು ಇಲ್ಲಿ ಬಂದು ಬಾಂಬೆಯಲ್ಲಿ ಇರ್ತಾರೆ ಅವರು. ಹಾಗಾಗಿ ಅವರು ಎಷ್ಟು ದೊಡ್ಡ, ಅವ್ರಿಗೆ ಆಗ್ಲೇ ದೊಡ್ಡ ಪರಂಪರೆ, ತುಂಬಾ ಜನ ಭಕ್ತರು. ಅವ್ರನ್ನ ಸುಮ್ನೆ ಸಾಮಾನ್ಯ ಭೇಟಿನೇ ಮಾಡಕ್ಕಾಗಲ್ಲ, ಬರೀ 5 ಸ್ಟಾರ್ ಹೋಟೆಲ್ಗಳಲ್ಲಿ ದೊಡ್ಡ ಇದ್ರಲ್ಲೇ ಇರ್ತಾರೆ ಅವರು. ಹಾಗಾಗಿ ಅವರು ತುಂಬಾ ದೊಡ್ಡ ಸಾಧಕರು. ಅವ್ರು ಎಂತೆಂತ ಸಾಧನೆ, ನಿನ್ ಎದುರುಗಡೆ ಬಂದ್ರೆ ಸಾಕು, ನಿನ್ ಮನಸ್ಸಲ್ಲಿ ಏನ್ ಬರ್ತಿದ್ಯೋ ಅದನ್ನ ಅವ್ರ ಎದುರುಗಡೆ ಒಂದ್ ಪೇಪರ್ ಇಟ್ಟಿರ್ತಾರೆ, ಅದ್ರ ಮೇಲ್ ಮೂಡುತ್ತೆ. ನೀನ್ ಏನಾದ್ರು ನನ್ ಪ್ರಶ್ನೆ ಕೇಳ್ಬೇಕಲ್ಲ, ಕೇಳು ಅಂತಾರೆ ಇವರಿಗೆ, ಪಾಲ್ ಬ್ರೆಂಟನ್ಗೆ. ಹಾಗಾಗಿ ಬಾಯಲ್ಲಿ ಕೇಳೋ ಹಾಗಿಲ್ಲ, ಬರೀ ಮನ್ಸಲ್ಲಿ ಅನ್ಕೋ ಸಾಕು ಅಷ್ಟೇ. ಅವ್ನ್ ಮನ್ಸಲ್ಲಿ ಅನ್ಕೋತಾರೆ, ಅದಾಗ್ಲೇ ಪೇಪರ್ ಮೇಲೆ ಬರುತ್ತೆ. ಇವ್ರು ಉತ್ತರ ಹೇಳ್ತಾರೆ, ಇವ್ರೇನ್ ಬಾಯಲ್ಲಿ ಹೇಳಲ್ಲ, ಇವ್ರು ಅದು ಪೇಪರ್ ಮೇಲೆ ಅಂತ. ತುಂಬಾ ನಮ್ಗ ಅಷ್ಟ್ ಕೇಳಿದ್ರೇನೆ ಎಷ್ಟು ಒಂಥರ ಅನ್ಸುತ್ತಲ್ಲ. ಇಲ್ಲಿ ಯಾರ್ಯಾರೋ ಬರ್ತಾರೆ ಮಾಡ್ತಾರೆ ನಮ್ಮದಿದ್ರಲ್ಲೂ. ಆ ಕುಂಭಮೇಳ ಅಲ್ಲೆಲ್ಲ ಯಾಕೆ ಎಲ್ಲಾರು ಹೋಗಿದ್ ಅಷ್ಟೊಂದು ಅಂದ್ರೆ, ಏನಾರು ಆಗತ್ತೆ ನಮ್ಗ ಅವರಿಂದ, ಏನೇನೋ ಅವ್ರು ಸಾಧಿಸಿದ್ದಾರೆ, ತುಂಬಾ ವರ್ಷ ನಿಂತಿರ್ತಾರೆ, ತುಂಬಾ ವರ್ಷ ಏನೋ ಹಿಂಗಾಗಿದೆ, ಹಂಗಾಗಿರತ್ತೆ, ಹಿಂಗ್ ಕಾಣಿಸ್ತಾರೆ, ಹಾಗಾಗಿದೆ, ಈ ಮಹಾತ್ಮರ ಹತ್ರ ಹಿಂಗು. ಯಾಕೆ ಅಂದ್ರೆ ನನಗ್ ವಿವೇಕನೇ ಮೊದಲು ಕಡಿಮೆ. ನನಗ್ ಏನ್ ಬೇಕು, ನಾನು ಏನು ಹೊರಟಿದೀನಿ, ಏನ್ ನನ್ನ ಸಾಧನೆ, ಇದು ಸ್ಪಷ್ಟ ಇಲ್ಲ. ಹಾಗಾಗಿ ನಮ್ಗೆಲ್ಲಾದ್ರ ಬಗ್ಗೆನೂ ಗೊಂದಲ ಆಗಿ ದೇವ್ರನ್ನ ಅನುಭವಿಸೋದನ್ನ ಒಂದು ಬಿಟ್ಟು ಬಾಕಿ ಎಲ್ಲಾ ಮಾಡಿ ಸತ್ತೋಗ್ತೀವಿ. ದೇವ್ರನ್ನ ಅನುಭವಿಸ್ಬೇಕಾಗಿರೋದೇ ತುಂಬಾ ಮುಖ್ಯ, ಆತ್ಮಜ್ಞಾನನೇ ಮುಖ್ಯ, ಬದುಕ್ ಬಂದಿರೋದು ಮುಖ್ಯ. ಅದನ್ನ ಬಿಡ್ತೀವಿ, ಬಾಕಿ ಮನಸ್ಸು ಎಲ್ಲವನ್ನು ಏನೇನೋ ತೋರ್ಸಿ ಮಾಡಿ ಗೊಂದಲಗಳು ಉಂಟಾಗಿ ಸಾಧನೆಯಲ್ಲಿ ಗುರುಗಳದು ಅವ್ರದ್ದು ಇವ್ರದ್ದು ಅಂತ ಮನಸ್ಸಿಗೆ ಹೆಂಗೆ ಆತ್ಮಜ್ಞಾನ ಆಗತ್ತೆ? ಬಹಳ ಸ್ಪಷ್ಟವಾದ ಮನಸ್ಸು ಇರ್ಬೇಕು, ಗುರಿಯ ಬಗ್ಗೆ ಸ್ಪಷ್ಟತೆ ಇರ್ಬೇಕು, ಒಬ್ರು ಗುರುಗಳಿರ್ಬೇಕು, ಸಾಕಲ್ಲ. ಎಷ್ಟ್ ಆರಾಮಾಗ್ಬಿಡ್ತೀವಲ್ಲ. ಯಾಕೆ ಅಷ್ಟೊಂದು ಶಾಸ್ತ್ರಗಳು, ಅಷ್ಟೊಂದು ಗುರುಗಳು? ಮನಸ್ಸು ತುಂಬಾ ಛಿದ್ರ ಆಗ್ಬಿಡತ್ತೆ. ಈಗ ಸಾಸಿವೆ ಕಾಳಿದೆ, ಅದನ್ನ ನೆಲಕ್ ಬಿಡ್ತೀವಿ, ಅದು ಎಷ್ಟು ಕಡೆ ಹರಡುತ್ತಲ್ಲ, ಆ ರೀತಿ ಮನಸ್ಸನ್ನ ನಾನು ಇದು ಸರಿ, ಅದು ಸರಿ, ಭಕ್ತಿ, ಜ್ಞಾನ, ಶಕ್ತಿ, ವಿಶಿಷ್ಟಾದ್ವೈತ, ದ್ವೈತ, ಅದ್ವೈತ ಎಲ್ಲವನ್ನೂ ಹೋಗೋದು. ಇಲ್ಲ ಜ್ಞಾನನೇ ಸರಿ, ಅವ್ರದ್ದು ಸರಿ, ಇದೂನು ಸರಿ, ಅವ್ರನ್ನೂ ಹೋಗೋಣ, ಇವ್ರು ನಮ್ ಗುರುಗಳು, ಅವರು ನಮ್ ಗುರುಗಳು. ಆ ರೀತಿ ಆದ್ರೆ ಮನಸ್ಸಿಗೆ ಏಕಾಗ್ರತೆ ಬರೋದಿಲ್ಲ. ಯಾವ ಮನಸ್ಸು ಏಕಾಗ್ರತೆ ಇರುತ್ತಲ್ಲ, ಚಿಂತನ ಮಾಡೋದು, ಅದಕ್ಕೆ ವಿವೇಕ ಹೊರ್ಟೋಗುತ್ತೆ. ತುಂಬಾ ಏಕಾಗ್ರವಾದ ಮನಸ್ಸಿರ್ಬೇಕು. ಏಕತತ್ವಾಭ್ಯಾಸ. ಯಾವ ಮನಸ್ಸಿಗೆ ಏಕಾಗ್ರತೆ ಇರುತ್ತಲ್ಲ ಅದಕ್ಕೆ ನೇರವಾದ ಸ್ಪಷ್ಟ, ಅದಕ್ಕೆ ಜ್ಞಾನ ಸ್ಪಷ್ಟ, ಗುಣಗಳು ಸ್ಪಷ್ಟ, ಏನೇ ಸಾಧನೆಗಳನ್ನು ಮಾಡೋದಕ್ಕೆ ಬಹಳ ಸ್ಪಷ್ಟ. ಹಾಗಾಗಿ ಅಂತಹ ಮನಸ್ಸು ಇರ್ಲೇಬೇಕು. ಅಂತಹ ಮನಸ್ಸಿದ್ರೇನೆ ವಿವೇಕ ಪ್ರಕಟ ಆಗತ್ತೆ. ಆ ರೀತಿ ಮನಸ್ಸು ಏಕಾಗ್ರ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ತಯಾರಿ ಬೇಕಲ್ಲ. ಹೊರಗಣ ವಿಷಯದ ಚಿಂತೆಯನ್ನುಳಿದು ಸ್ವಲ್ಪ ಅಂತದ್ದು ನನ್ನ ಮನಸ್ಸು ಯಾವ್ದ್ರಿಂದ ವಿಚಲಿತ ಆಗುತ್ತೋ ನಾನೇ ಕಂಡ್ಕೋಬೇಕು ಅದನ್ನ. ಯಾರು ಹೊರಗಡೆ ಅವ್ರು ಹೇಳಲ್ಲ, ನಾನೇ ಯಾಕೆ ನನ್ ಮನಸ್ಸು ಇಷ್ಟೊಂದು ಯಾರ ಬಗ್ಗೆ ಯೋಚನೆ ಮಾಡ್ತಿದೆ, ಯಾಕೆ ಈ ಜ್ಞಾನ ಚಿಂತನ ಬರ್ತಿಲ್ಲ, ನಾನೇ ಮಾಡ್ಬೇಕು. ಯಾರ್ ನನ್ನ ಒಳಗಡೆ ಆಗದ್ ನನಗೆ ತಾನೇ ಗೊತ್ತು. ಹಾಗಾಗಿ ನಾನೇ ಮಾಡ್ಬೇಕು. ಯಾಕೆ ನನ್ಗೆ ಅವ್ರ ಬಗ್ಗೆ, ಇವ್ರ ಬಗ್ಗೆ, ಮನೆ ಬಗ್ಗೆ, ಇದ್ರ ಬಗ್ಗೆ ಅಷ್ಟೊಂದು ಯಾಕೆ ನಾನ್ ಮಾಡ್ತೀನಿ? ಅದೇನ್ ಅವಶ್ಯಕತೆ ಇದೆಯಾ? ಆಮೇಲೆ ಮಾಡೋಣ, ಫಸ್ಟ್ ಜ್ಞಾನ ಚಿಂತೆ. ಇಷ್ಟು ವಿವೇಕ ಬಂದ್ರೆ ಸಾಕು, ಅಂತರಂಗ ಮನಸ್ಸಾಗತ್ತೆ. ಮನಸ್ಸಿಗೆ ಒಂದು ಏಕಾಗ್ರತೆ ಬರುತ್ತೆ. ಅಂತಹ ಮನಸ್ಸಿಗೆ ಹೊರಗಿನ ವಿಷಯದ ಚಿಂತೆಯನ್ನುಳಿದು ಬರಿಗತ ಗೋಷ್ಠಿಗಳಂ ನೆರೆಗಳೆದು ನಿಜ ವೈರಾಗ್ಯದ ಬಲವೆಡೆಗೆಡದೆ ಸುಜನರ ಗೋಷ್ಠಿಗಳಂ ಸೆಲೆ ಬಿಡದೆ. ಆಗ ನನ್ಗಿಂತ ಸತ್ಸಂಗ ಬೇಕು ಅನ್ಸಕ್ ಪ್ರಾರಂಭ. ಅದೇ ಅದ್ರದ್ದು ವಿವೇಕದ ಪ್ರಾರಂಭದ ಮೆಟ್ಟಿಲು. ಸತ್ಸಂಗ ಮಾಡೋಣ, ತಪ್ಪಿಸ್ಬಾರ್ದು. ಇಲ್ಲ ಏನಾರು ಹೇಳಿ, ಒಟ್ಟು ಏನೋ ನನಗೊಂದು ಅದೇನೋ ಒಂದು ಅನುಭವ ಆಗುತ್ತೆ, ಏನೋ ಒಂದ್ ಗೊತ್ತಿಲ್ಲ ಅದು. ದಿನ ನಾನು ಯಾಕೆ ಬರ್ತೀನಿ ಪ್ರವಚನಕ್ಕೆ, ಯಾಕೆ ಕೇಳ್ಬೇಕು ಅನ್ಸುತ್ತೆ, ಏನೋ ಒಂದಲ್ಲಿ ಆಗ್ತಿರ್ಬೇಕಲ್ಲ ಅನುಭವ. ಬುದ್ಧಿಗೋ ಮನಸ್ಸಿಗೋ ಅದನ್ನ ನಾನ್ ತೀರ್ಮಾನ ಮಾಡಕ್ ಬರಲ್ಲ.
ನಾವ್ ಬಹಳ ಅತಿ ಬುದ್ಧಿವಂತರಂಗೆ ಬಹಳ ಬುದ್ಧಿಗ್ ಆಗ್ತಿರ್ಬೇಕು, ಹಿಂಗ್ ಆಗ್ತಿರ್ಬೇಕು, ನಾ ಸುಮ್ನೆ ಹಿಂಗ್ ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಇವೆಲ್ಲ ನನ್ನ ವಿಚಾರಗಳು. ಬರೀ ಬುದ್ಧಿದೇ ಆಗಿದ್ರೆ ಅದಕ್ಕೆ ಬೇಜಾರ್ ಅನ್ಸುತ್ತೆ ನಾಳೆಗೆ. ನಾಡಿದ್ಯಾಕೆ ಇಲ್ಲಿ ಬರೀ ಹೇಳೋದೆ ಬರೀ ಇಲ್ಲಿ ಯಾವ ಹರಿಕಥೆಗಳಿಲ್ಲ, ಇಲ್ಲಿ ಯಾವ್ದು ಪುರಾಣ ಕಥೆಗಳಿಲ್ಲ, ಯಾರ್ದೋ ಅವ್ರ ಕತೆ ಇವ್ರ ಕತೆ ಏನಾರು ಒಂದು ಹಾಸ್ಯ ಕಥೆಗಳನ್ನ ಮಾಡಿ ಯಾವ್ದೋ ಒಂದ್ ಕಥೆಗಳನ್ನ ಹೇಳಿ ಮಾಡೋಂಥದ್ದಲ್ಲ. ಬಹಳ ಗಹನವಾದ ವಿಷಯ, ಆದ್ರೆ ನನಗ್ ಕೇಳ್ಬೇಕು ಅನ್ಸುತ್ತೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳೋಣ ಅನ್ಸುತ್ತೆ, ಅರ್ಥ ಆಗ್ಲಿ ಬಿಡ್ಲಿ ಒಟ್ಟು ನನಗ್ ಕೇಳ್ಬೇಕು ಅನ್ಸುತ್ತಲ್ಲ. ಹಾಗಾದ್ರೆ ನಾನು ಅಧಿಕಾರಿ ಆಗಿದ್ದೀನಿ, ನನ್ನ ಮನಸ್ಸಿಗೆ ಅದೇನೋ ಇಷ್ಟ ಆಗಿದೆ, ಓ ಜ್ಞಾನವನ್ನ ಅನುಭವಿಸ್ಬೇಕು ಅಂತ ಅನ್ಸಿದೆ, ಹಾಗಾಗಿ ಅದು ಬರೋದು ಸತ್ಸಂಗ. ನನಗ್ ಇಷ್ಟ ಆಗ್ಲಿಲ್ಲ, ದೇವ್ರು ಬಂದ್ರು ನಾನ್ ಬರಲ್ಲ. 1 ದಿನ 2 ದಿನ ಬರ್ತೀನಿ, ಆಮೇಲೆ ಬೇಡ ಅನ್ಸುತ್ತೆ. ನನಗಿಲ್ಲ ಕೇಳ್ಬೇಕು, ಏನಾದ್ರು ಬಲವಂತವಾಗೋ ಬೇಜಾರು, ಒಟ್ಟು ಕೇಳೋಣ ಅನ್ಸುತ್ತಲ್ಲ. ಓ ಎಲ್ಲೋ ಒಳಗಡೆ ಪ್ರಾರಂಭ ಆಗಿದೆ ವಿವೇಕ. ಅದು ನಿಧಾನವಾಗಿ ಪ್ರಾರಂಭ ಆಗ್ತಾ ಆಗ್ತಾ ಕೊನೆಗೆ ನಾನೇ ಇಲ್ದೇ ಇರಂಗಾಗ್ತೀನಿ. ಅಲ್ಲಿವರೆಗೂ ಆ ವಿವೇಕ ಬೆಳಿಬೇಕು. ಆ ವಿವೇಕ ಬೆಳೀತಾ ಇರುತ್ತೆ ಸತ್ಸಂಗದಲ್ಲಿ, ಗುರುಗಳು ಪ್ರವಚನದಲ್ಲಿ. ಪುನಃ ಹೊರಗಡೆ ಹೋಗಿ ಆರಿಸುವಂತದ್ದು ತೀವ್ರ ಬಹಳ ಇರುತ್ತೆ, ಇದ್ರೂ ಪರವಾಗಿಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾನಿ. ಅಗ್ನಿ ಕಿಡಿ ಸಣ್ಣದಿದ್ರೇನಂತೆ, ನಿಧಾನಾಗ್ ಹತ್ತವರೆಗೂ ಸ್ವಲ್ಪ ಕಷ್ಟ, ಒಂದು ಸಲಿ ಹತ್ತಿತು ಅದು ಎಷ್ಟ್ ಕಸ ಇದ್ರೇನಂತೆ. ಹಾಗೆ ನನ್ನ ದೇಹ ಭಾವ, ಜೀವ ಭಾವ, ವ್ಯಕ್ತಿ ಭಾವ ಎಷ್ಟಾರು ಇರ್ಲಿ, ಅದೇನ್ ಮಾಡುತ್ತೆ? ಕಸ ಏನಾದ್ರು ಮಾಡಕ್ಕಾಗತ್ತ ಬೆಂಕಿಗೆ? ಅದನ್ನೇನಾದ್ರು ಸ್ಪರ್ಶನಾರು ಮಾಡಕ್ಕಾಗತ್ತ? ಹಾಗಾಗಿ ಅದೇನೂ ಮಾಡಕ್ಕಾಗಲ್ಲ. ಅಂತಹ ಜ್ಞಾನ ಕಿಡಿ ಅಲ್ಲಿ ಪ್ರಾರಂಭ ಆಗತ್ತಲ್ಲ, ಅಂತಹ ಸತ್ಸಂಗವನ್ನ ಮಾಡ್ತಾನೆ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇದ್ಯಾರು ಹೊರಗಡೆಯವ್ರು ಬಂದು ಮಾಡು ಹಿಂಗ್ ದಿನಾ ಬಾ ಪ್ರವಚನಕ್ಕೆ, ಆತರ ನಾವ್ ಎಷ್ಟೇ ಜನನ್ ಕರ್ಕೊಂಡ್ ಬರ್ಲಿ, 1 ದಿನ 2 ದಿನ ಬಂದಂಗ್ ಮಾಡ್ತಾರೆ, ಆಮೇಲೆ ಬೇಡ ಅನ್ಸುತ್ತೆ. ಯಾಕೆ? ವಿವೇಕನೇ ಪ್ರಕಟ ಆಗಿರಲ್ಲ. ನನಗೆ ಹಿಂಗ್ ಕೇಳ್ಬೇಕು ಮಾಡ್ಬೇಕು ಅನಿಸ್ತಿದೆ ಅಂದ್ರೆ ಏನೋ ಪೂರ್ವ ಜನ್ಮದ ಸುಕೃತ ನನಗಿದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಅದ್ರಲ್ಲೂ ಆತ್ಮಜ್ಞಾನ ಜ್ಞಾನ ಚಿಂತನ ಬರ್ಬೇಕು ಅಂದ್ರೆ ಮುಗೀತು. ಇನ್ಯಾವ ಸಾಧನ, ಇನ್ಯಾವುದು? ಬ್ರಹ್ಮಜ್ಞಾನ ನೇರವಾದ ಸಾಧನ, ತುಂಬಾ ಸುಲಭವಾದ ಸಾಧನ ಜ್ಞಾನ ಮಾರ್ಗ. ಬೇರೆ ಸಾಧನಗಳು ಬಹಳ ಕಷ್ಟ. ಅದು ಅದು ಮಾಡಕ್ ಹೋದವ್ರಿಗೆ ಗೊತ್ತೆ. ಸುಮ್ನೆ ಹೊರಗಡೆ ನಿಂತ್ ಮಾತಾಡೋರ್ ಮಾತ್ ಕೇಳ್ಬಾರ್ದು. ಅದನ್ನೆಲ್ಲ ಮಾಡಿದಾರಲ್ಲ ಸಾಧನೆಗಳನ್ನ, ಮಹಾತ್ಮರ ಜೀವನವನ್ನ ಓದ್ಬೇಕು. ಎಷ್ಟು ಕಷ್ಟ. ಭಕ್ತಿ ಬಹಳ ಸುಲಭ ಎಲ್ಲ ಅಂತೀವಿ, ಭಕ್ತ ಕುಂಬಾರರ ನೋಡ್ಬೇಕು, ಬಹಳ ಸುಲಭ ಇತ್ತ ಅದು. ಏನೋ ಆ ಮಗುನ ನಾವೇನ್ ಅಂತಿರ್ತೀವಿ, ಜಗತ್ತೆಲ್ಲ ದೇವ್ರದಾಗಿದೆ, ಇದನ್ನೆಲ್ಲ ನಾವ್ ಮಾಡಕ್ಕಾಗತ್ತಾ? ಇದೆಲ್ಲ ದೇವ್ರ್ ಮಾಡಿದಾನೆ. ಇವೆಲ್ಲ ಬರೀ ಮಾತ ಕಲ್ತಿರ್ತೀನಿ ನಾನು, ಅನುಭವ ನನಗಿರೋದಿಲ್ಲ. ಹಂಗಾದ್ರೆ ಅದಕ್ಕೆ ರಮಣ ಮಹರ್ಷಿಗಳ ಹತ್ರನೂ ಬಂದ್ ಹೇಳ್ತಿರ್ತಾರೆ, ನೀವೇನ್ ಇದೆಲ್ಲ ಜಗತ್ತಿಲ್ಲ ಇದೆಲ್ಲ ಹೀಗೆಲ್ಲ ಅಂತಿರಲ್ಲ, ಜಗತ್ತನ್ನದು ಸತ್ಯ ಇದೆಯಲ್ಲ, ಇದೆಲ್ಲ ದೇವ್ರು ನಿರ್ಮಿಸಿರೋದು, ನಾವೆಲ್ಲ ಮಾಡಕ್ಕಾಗತ್ತಾ? ನಾನ್ ಅಲ್ಪಜೀವಿ, ಹಾಗೆ ಹೀಗೆ. ಜ್ಞಾನಿಗಳ ಮುಂದೆನೂ ನಮ್ ಪಾಂಡಿತ್ಯ ಬಹಳ ಗೊತ್ತು ಅನ್ನೋರಂಗೆ ಮಾತಾಡ್ತಿರ್ತೀವಿ. ಯಾವತ್ ನೋಡಿದ್ದೆ ನೀನು ಜಗತ್ತೆಲ್ಲ ದೇವ್ರು ಮಾಡಿರೋದನ್ನ? ಅದು ದೇವ್ರು ಮಾಡಿದಾನೆ, ನೀನು ಆ ಜಗತ್ತೊಳಗೆ ಇದೆಯಾ ತಾನೆ? ಜಗತ್ತನ್ ಬಿಟ್ಟು ನೀನ್ ಎಲ್ಲೋ ನಿಂತ್ಕೊಂಡ್ ಜಗತ್ ಬಗ್ಗೆ ಮಾತಾಡ್ತಿದ್ಯಾ? ಅದೆಲ್ಲ ವಿವೇಕ ಬರೋದೇ ಇಲ್ಲ. 4 ಕಲ್ತಿರ್ತೀವಿ, 4 ಮಾತಾಡಿರ್ತೀವಿ, ಏನೇನೋ ಮಾಡಿರ್ತೀವಲ್ಲ, ಅದನ್ನೇ ನನ್ಗೆ ಅನುಭವ ಅನ್ಸುತ್ತೆ. ಏನ್ ಜಗತ್ತೆಲ್ಲ ಎಷ್ಟು ವೈಭವ, ಎಷ್ಟೊಂದು ಕಾರ್ಯಗಳು ನಡೆಯುತ್ತೆ, ದೇವನ ಇದ್ರಲ್ಲಿ ನಡೀತಾ ಇದೆ, ದೇವ್ರಿಲ್ದೆ ನಾವ್ ಮಾಡಕ್ಕಾಗತ್ತಾ? ಹಾಗೆ ಹೀಗೆ ಏನೇನೋ ಅಷ್ಟೊಂದೆಲ್ಲ ಅಂತಿರ್ತೀರ. ರಮಣ ಮಹರ್ಷಿಗಳ ಅಂತಾರೆ, ಹೌದು ಅದೆಲ್ಲ ಅನ್ಸಿದೆಲ್ಲ. ಹಂಗಾರೆ ಹೆಂಡತಿ ಏನೋ ಹೋಗ್ತಾರೆ, ಮಕ್ಕಳು ಹೋಗ್ತಾರೆ, ಏನೋ ದೇಹ ಏನೋ ಇದಾಯ್ತ, ಸಾವು ಬಂತು, ಅದನ್ನ ದೇವ್ರದು ಅನ್ಕೋ. ಯಾಕಂದ್ರೆ ಇಡೀ ಜಗತ್ತೇ ದೇವ್ರದಲ್ಲ. ನಿನ್ ಹೆಂಡತಿ ಮಕ್ಕಳನ್ನು ದೇವ್ರೇ ತಾನೆ, ನಿನ್ ದುಡ್ಡು ಹೋದ್ರುನು ದೇವ್ರೇ ತಾನೆ. ಅವೆಲ್ಲ ಹೋದಾಗ ಮಾತ್ರ ಗಾಬರಿ ಆಗ್ಬಿಡ್ತೀಯ, ಅವಾಗೆಲ್ಲ ದೇವ್ರ ಸುದ್ದಿ ಇಲ್ಲ. ಎಷ್ಟು ಇದಂಗ ಮಹಾತ್ಮರಿಗೆ ಹೋಗಿ ಹೇಳ್ತೀವಲ್ಲ. ಹಾಗಾಗಿ ಈ ತರ ಎಲ್ಲ ಹೇಳೋರು ಬಹಳ ಮಧ್ಯದಲ್ಲಿ ಬರ್ತಿರ್ತಾರೆ. ನಮ್ಮ ಸಾಧನೆಗೆ, ನಮ್ಮ ಇದಕ್ಕೆಲ್ಲ ಸಾಧಕನಿಗೆ ಈ ತರ ಉಪದೇಶ ಹೇಳೋ ಅಂತ ಬಹಳಷ್ಟು ಬರ್ತಿರ್ತಾರೆ. ಆದ್ರೆ ನನಗ್ ಗೊತ್ತಿರ್ಬೇಕು, ಬರೋರ್ ಎಷ್ಟಾರು ಬರ್ಲಿ, ಇರ್ಬೇಕು ಗೊತ್ತಿದೆ ಸಕ್ಕರೆ ಯಾವುದು ಅಂತ. ಯಾರು ಬರ್ಲಿ ಏನಾರು ಮಾಡ್ಲಿ, ಅದ್ಯಾಕೆ ಅದನ್ನ ಇದನ್ ಮಾಡತ್ತೆ? ಹಾಗೆ ನಾವು ಮೊದಲು ನನಗೆ ಸ್ಪಷ್ಟತೆ ಇದ್ರೆ ಮಾರ್ಗದ ಬಗ್ಗೆ ಮತ್ತೆ ಸಾಧನೆಯ ಬಗ್ಗೆ ಇದ್ರೆ ಇವ್ ಯಾವ ಗೊಂದಲಗಳಿಗೂ ಒಳಗಾಗೋದಿಲ್ಲ. ಆದ್ರೂ ಕೆಲವು ಸಲಿ ಗುರುಗಳಿದ್ರುನು ಎಲ್ಲ ಇದ್ರುನುವೆ ಬದುಕು ನಮಗೆ ಒಂದೊಂದ್ಸಲಿ ಅನ್ಸ್ಬಿಡಕ್ ಸ್ಟಾರ್ಟ್ ಆಗತ್ತೆ. ಹೌದಾ, ನಾನು ಇಷ್ಟೊಂದೆಲ್ಲಾ ಕೇಳಿದೀನಿ ಮಾಡಿದೀನಿ, ದೇಹದ ಹಾಗೆ ಇದೆಯಲ್ಲ, ನನಗೆ ಮೋಹ ಮಮಕಾರಗಳು ಹಾಗೆ ಇದೆಯಲ್ಲ, ಹಂಗಾದ್ರೆ ಈ ಸಾಧನೆ ನನಗ್ ಫಲ ಕೊಡ್ತಿಲ್ಲ. ಈಗ ನಮ್ ಜೀವನದಲ್ಲೂ ಹಾಗೆ ಇರುತ್ತಲ್ಲ, ಯಾವ್ದೋ ಒಂದ್ ದೇವ್ರನ್ನ ಇಟ್ಕೊಂಡಿರ್ತೀವಿ, ಆ ದೇವ್ರನ್ನ ತುಂಬಾ ಮಾಡ್ತಿರ್ತೀವಿ, ಮನೇಲಿ ಏನೋ ಘಟನೆ ಆಗ್ಬಿಡುತ್ತೆ. ಏನಾರು ಸಂಸಾರ ಅಂದ್ರೇನೆ ಹಾಗೆ, ಜಗತ್ ಅಂದ್ರೇನೆ ಹಾಗೆ, ಏನೋ ಘಟನೆಗಳೇನೋ ದುಃಖದ್ದು, ಸಾಲದ್ದು, ಹೆಂಡತಿ ಮಕ್ಳು ಏನೋ ಆಗ್ಬಿಡುತ್ತೆ. ಅವಾಗ ಏನನ್ಸ, ಅಯ್ಯೋ ಈ ದೇವ್ರಿಗೆ ಇಷ್ಟೊಂದ್ ಮಾಡ್ದೆ ನಾನು, ಏನು ಉಪವಾಸ ವ್ರತ ನಿಯಮಾದಿಗಳನ್ನ, ಆದ್ರೆ ಈ ದೇವ್ರಿಲ್ಲ. ಇನ್ನೊಬ್ರು ಯಾರು ಹೇಳ್ತಾರೆ, ಅದ್ರಿಗಿಂತ ಅಲ್ಲೊಂದಿದೆ ಜಾಗೃತ ದೇವ್ರು, ಅಲ್ಲೋಗ್ರಿ ಅಂತ. ಹಂಗೆ ಈ ಸಾಧಕನಿಗುವೆ
ಈ ಗುರುಗಳು ಇದು ಬೇಡ, ಆ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ಇದ್ರಿಗಿಂತ ಅಲ್ಲಿ ಹೋಗೋದು, ಅಲ್ಲೊಂದ್ ಸ್ವಲ್ಪ ದಿನ ಮಾಡಿ ಪುನಃ ಅಲ್ಲಿದ್ದಾಗ್ಲೂ ಏನು ಆದಂಗಾಗಲ್ಲ. ಹಾಗಾಗಿ ಮೊದಲು ನನಗೆ ಗುರುಗಳು ಒಬ್ರು ಮೊದಲು ಸಿಗ್ಬೇಕು. ಗುರುಗಳು ಸಿಗೋದು ಅಂದ್ರೆ ಈ ತರಕಾರಿ ಸಿಗತ್ತಲ್ಲ ಆ ರೀತಿ ಅಲ್ಲ, ಒಳಗೆ ಅಂತರಂಗದಲ್ಲಿ ಆಗುವ ಭಾವನೆಗಳದೆಲ್ಲ. ಹೇಗೆ ವಸಂತ ಬಂದಾಗ ಕೋಗಿಲೆ ಗೊತ್ತಾಗತ್ತಲ್ಲ, ಹಾಗೆ ನಾನು ಮುಮುಕ್ಷತ್ವ ಒಳ್ಳೆಯ ಶಿಷ್ಯ ಇದ್ರೆ ಅಂತಹ ಗುರುಗಳ ಭೇಟಿ ಆಗತ್ತೆ. ಆದ್ರೆ ನಾನು ಪ್ರಾಮಾಣಿಕ ಶಿಷ್ಯ ಇರ್ಬೇಕು. ದೇವರ ಹಂಬಲ ಒಂದು ಬಿಟ್ಟು ಬೇರೆ ಏನು ಬೇಡ ಅನ್ನುವ ತಾಕತ್ತಿರ್ಬೇಕು. ಯಾರು ಏನೇ ಕೊಟ್ರು ಅಜಹರಿ ಪದವಿಗಳಿಂದವುದೇನು ನಿಜ ಸುಖಮಿಲ್ಲದೊಡ್ ಅವರಿಂದೇನು. ಅಜಹರಿ ಪದವಿ ನಮ್ಗೆ ಊಹೆ ಮಾಡಕ್ಕೂ ಆಗಲ್ಲ ಅದನ್ನ. ದಿನ ಒಂದ್ 10 ರೂಪಾಯಿ 100 ರೂಪಾಯಿಗೋಸ್ಕರ ಇಡೀ ಜೀವನನೇ ಜೀತಕ್ಕಿಟ್ಟಿದೀವಿ. ನಾವು ಬ್ರಹ್ಮ ಪದವಿ ಬೇಡ ಅಂತೀವ, ಇಂದ್ರ ಪದವಿ ಬೇಡ ಅಂತೀವ. ಆಗ ಅನ್ನೋನೇ ಸಾಧಕ. ಅಜಹರ ಪದವಿಗಳಿಂದವುದೇನು ನಿಜ ಸುಖಮಿಲ್ಲದೊಡ್ ಅವರಿಂದೇನು ಕಂಡಾಕ್ಷಣ ರಮಣೀಯಮಿವೆಲ್ಲ. ಈ ವಿವೇಕ ಬರ್ಬೇಕು. ಅದಕ್ಕೆ ಗುರುಭಕ್ತಿ ಬೇಕು, ಗುರು ಕರುಣೆ ಬೇಕು, ಪ್ರತಿನಿತ್ಯ ಸತ್ಸಂಗ ಬೇಕು, ಅವುಗಳಲ್ಲಿ ತನ್ಮಯತೆ ಬೇಕು. ಒಂದು ಸ್ವಲ್ಪ ಹೊರಗಡೆ ಹೋಯ್ತು ಅಲ್ಲಿ ಆಕರ್ಷಣೆ ಬಹಳ ಇದೆ, ಅವನ ಸತ್ಯ ಅನ್ಸುವಂಥದ್ದು ಬಹಳ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಯಾರು ಮುಮುಕ್ಷು ಇರ್ತಾರೋ ಆ ಗುರುಗಳು ತಾನೇ ಬರ್ತಾರೆ. ಅಲ್ಲಿ ಆತ್ಮಾನುವಿದ್ಯೆ, ಈಗೇನ್ ಆತ್ಮಜ್ಞಾನ ಆತ್ಮವಿದ್ಯೆ ಇದೆಯಲ್ಲ, ಇಂಥವ್ರ ಮಧ್ಯೆ ನಡೆಯೋದು. ಅಂತ ಶಿಷ್ಯ ಬೇಕಲ್ಲ. ಅಜಹರಿ ಪದವಿಗಳ ಏನ್ ಜಗತ್ ತಗೊಂಡೇನು, ಕರಿಯ ನಿತ್ತಡವಲ್ಲೆ ಸಿರಿಯ ನಿತ್ತಡವಲ್ಲೆ ಏನು ಬೇಡ ಅನ್ನುವಾಗ ಒಳಗೇನೋ ಅನ್ಸಿರ್ಬೇಕಲ್ಲ ನಂಗೆ ಇನ್ನೇನೋ ಬೇಕು ಅಂತ. ಇದೆಲ್ಲವೂ ನನಗ್ ಬೇಡ ಅನ್ಬೇಕಾದ್ರೆ ಇನ್ಯಾವುದೋ ಬೇಕು ಅನ್ನುವ ತೀವ್ರತೆ ಇರುತ್ತೆ. ಹಾಗೆ ಅಕ್ಕ ಮಹಾದೇವಿಯವರಿಗೆ ಜಗತ್ತು ಬೇಡ, ಆ ರಾಜ ಬೇಡ, ಏನು ಬೇಡ, ಇವೆಲ್ಲ ಬೇಡ ಅನ್ಸ್ಬೇಕಾದ್ರೆ ಒಳಗಡೆ ಯಾವ್ದೋ ಬೇಕು ಅನ್ನುವ ತೀವ್ರತೆ ಇರುತ್ತಲ್ಲ, ಆ ತೀವ್ರತೆ ಮೊದ್ಲು ಬರ್ಬೇಕು. ಆ ತೀವ್ರತೆ ಬಂತು ಇನ್ನೇನು ಕಷ್ಟ ಆಗಲ್ಲ. ಆ ತೀವ್ರತೆನೆ ನನ್ನ ದೇವರನ್ನ ಮುಟ್ಟೋವರೆಗೂ ನನ್ನನ್ನ ಸಮಾಧಾನ ಇರಕ್ ಬಿಡಲ್ಲ, ಮಲಗಕ್ ಬಿಡಲ್ಲ, ಕೂರಕ್ ಬಿಡಲ್ಲ, ತಿನ್ನಕ್ ಬಿಡಲ್ಲ, ಊಟ ಮಾಡಕ್ ಬಿಡಲ್ಲ, ಯಾವ್ದು ಸಮಾಧಾನ ಮಾಡಲ್ಲ. ನನಗೆ ಯಾವ್ದೋ ಬಹಳ ಸಮಸ್ಯೆ ಆಗಿದೆ, ತುಂಬಾ ದುಡ್ಡಿನ ತಾಪತ್ರಯ, ಸಾಲ ತುಂಬಾ ಆಗ್ಬಿಟ್ಟಿದೆ. ಹಗಲು ಯಾರನ್ನ ನೋಡಿದ್ರು ನನಗೆ ಇವ್ರು ನನಗ್ ಸಹಾಯ ಮಾಡ್ಬೋದು. ಹೆಂಗ್ ಅವ್ನ್ ಆರಾಮಾಗಿ ನಿದ್ದೆ ಮಾಡ್ತಾನೆ? ವಿಪರೀತ ಸಾಲ ಆಗಿದೆಯಲ್ಲ, ಅವ್ನ್ ನಿದ್ದೆ ಮಾಡಕ್ಕಾರು ಆಗತ್ತ ಅವನಿಗೆ? ಹಗಲು ರಾತ್ರಿ ಯಾವಾಗ ಅವ್ರು ಬರ್ತಾರೋ, ಯಾವಾಗ ಮನೆ ಹತ್ರ ಬರ್ತಾರೋ, ಯಾವಾಗ ಮತ್ ಯಾರು ನೋಡಿದ್ರು ಇವ್ರು ನನಗ್ ಸಹಾಯ ಮಾಡ್ಬೋದು, ಇವ್ರು ನನಗ್ ಅದೇ ಹಗಲಿರಳು ಅಂತವ್ರಿಗೆ ಹಾಗಿರತ್ತೆ. ಇನ್ನ ನನಗೆ ದೇವ್ರನ್ನ ಪಡಿಬೇಕು ಅನ್ನೋನು ಹೇಗ್ ಆರಾಮ್ ಇರ್ತಾನೆ? ಇಂತಹ ಬಯಕೆ ಮೊದಲು ಪ್ರಾರಂಭ ಆಗ್ಬೇಕು. ಅಂತಹ ಬಯಕೆ ಬಂತು, ಬ್ರಹ್ಮಜ್ಞಾನಿ ಗುರುಗಳು ಬರ್ಲೇಬೇಕು. ಅದೇನು ಬೇರೆ ಆಪ್ಷನ್ನೇ ಇಲ್ಲ, ನಿಯಮನೇ ಇಲ್ಲ, ವಿಶ್ವದ ನಿಯಮ ಇದು. ನೀನು ತೀವ್ರವಾದ ಶಿಷ್ಯ ಆದೆ ಅಂತಹ ಬ್ರಹ್ಮಜ್ಞಾನಿ ಗುರುಗಳೇ ಬರ್ತಾರೆ. ಶಿಶುನಾಳ ಶರೀಫ್ರು ಎಲ್ಲೋ ಇದ್ರು, ಗುರು ಗೋವಿಂದ ಭಟ್ರು ಎಲ್ಲೋ ಇದ್ರು. ಜಾತಿ ಇಲ್ಲ, ಏನಿಲ್ಲ, ವಯಸ್ಸಿಲ್ಲ. ಇವ್ ಚಿಕ್ಕ ಹುಡುಗ, ಅವ್ರು ಬಹಳ ದೊಡ್ಡವರು, ಆಗ್ಲೇ ಮಹಾತ್ಮರು, ಅವ್ರು ಹುಡ್ಕೊಂಡ್ ಬರ್ತಾರಲ್ಲ. ಗುರುಗಳೇ ಬಂದು ನಮ್ಮನ್ನ ಆರಿಸ್ಕೊಂಡ್ಬಿಟ್ರೆ ಮುಗೀತು. ಕಿಶೋರ ನ್ಯಾಯ ಇದನ್ನೆಲ್ಲ ಹೇಳ್ತಾರಲ್ಲ, ಮರ್ಕಟ ಕಿಶೋರನ್, ಅವರೇ ನಮ್ಮನ್ನ ಆರಿಸ್ಕೊಂಡ್ಬಿಟ್ರು ಆರಾಮು. ಹೆಂಗೆ ತಂದೆನೆ ಅದನ್ನ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಹೇಳ್ತಿರ್ತಾರೆ. ಒಂದು ಮಗುನ ಕರ್ಕೊಂಡ್ ಹೋಗ್ತಿರ್ತಾರೆ ತಂದೆನ, ಮಗುನೇ ತಂದೆನ ಕೈ ಹಿಡ್ಕೊಂಡಿದ್ರೆ ಬಹಳ ಕಷ್ಟ, ಬೀಳತ್ತೆ ಏಳತ್ತೆ ಎಲ್ಲ. ತಂದೆನೆ ಮಗುನ ಕೈ ಹಿಡ್ಕೊಂಡ್ಬಿಟ್ಟಿದ್ರೆ ಬೀಳೋ ಪ್ರಶ್ನೆ ಇಲ್ಲ, ಏನಿಲ್ಲ. ಹಾಗೆ ಗುರುಗಳೇ ನಮ್ಮನ್ನ ಸ್ವೀಕಾರ ಮಾಡಿದ್ರೆ ಯಾವ ಕಷ್ಟನೂ ಇಲ್ಲ. ಸಾಧನೆ ಆಗ್ಲಿ, ಅದ್ರ ಬಗ್ಗೆ ಆಗ್ಲಿ, ಆತ್ಮಜ್ಞಾನ ಆಗ್ಲಿ, ಯಾವ್ದು ಕಷ್ಟ ಆಗಲ್ಲ. ಅಂತವ್ರ ಮಧ್ಯೆ ಆತ್ಮಜ್ಞಾನ ನಡೆಯುತ್ತಲ್ಲ, ಆ ರೀತಿ ನನಗೆ ಅವರು ಗುರುಗಳು ಅಂತ ಅನ್ನಿಸ್ತಾರಲ್ಲ, ಇವ್ರಿಗೂ ನಮ್ ಶಿಷ್ಯ ಇವನನ್ನ ಉದ್ಧಾರ ಮಾಡ್ಬೇಕನ್ಸತ್ತಲ್ಲ. ಇದು ಹೇಗೆ ಹೊರಗಡೆ ನಿರ್ಣಯ ಮಾಡೋದು? ಇವೆಲ್ಲವೂ ಏಕಕಾಲದಲ್ಲಿ ನಡೆಯೋ ಅಂತದ್ದು, ಇದು ಬುದ್ಧಿಗೆ ತಿಳಿಯೋ ಅಂತದಲ್ಲ. ಯಾರು ಇದನ್ನ ಗುರುಗಳನ್ನ ಶಿಷ್ಯ ಅನುಭವಿಸಿರ್ತಾರಲ್ಲ ಅವ್ರಿಗೆ ಇದು ಗೊತ್ತಾಗತ್ತೆ. ಸಾಮಾನ್ಯರಿಗೆ ಇದು ಏನು ಬರೀ ಬುದ್ಧಿಯಿಂದ ಮಾತಾಡ್ತಿರ್ತೀವಿ ಅಷ್ಟೇನೆ. ಹಾಗಾಗಿ ಇದು ಬುದ್ಧಿಗೆ ಗೋಚರ ಅಲ್ಲ, ಇದು ಅಂತರಂಗದಲ್ಲಿ ನಡೆಯುವ ಅಸಾಮಾನ್ಯ. ಇದು ಗುರು ಶಿಷ್ಯರ ಸಂಬಂಧ ಕಬೀರದನ್ನ ನೋಡ್ಬೇಕು. ಕಬೀರ ದೋಹೆಯಲ್ಲಿ ಅದೆಲ್ಲಾನು ಇದೆ. ಏನು ಅವರ ಭಕ್ತಿ, ಕಬೀರದು ಗುರು ಭಕ್ತಿ. ಗುರು ಗೋವಿಂದ ದೋವಿ ಕಡೆ ಇಬ್ರು ನಿಂತ್ಕೋತಾರೆ. ಗುರುಗಳು ಬಂದಿದ್ದಾರೆ, ದೇವ್ರು ಬಂದ್ ನಿಂತಿದ್ದಾನೆ. ಯಾರಿಗ್ ಮೊದ್ಲು ನಮಸ್ಕಾರ ಮಾಡ್ತಿ ಅಂದ್ರೆ ಗುರುಗಳನ್ನ. ಯಾಕೆ? ದೇವ್ರು ಯಾರು ಅಂತ ತೋರ್ಸ್ಕೊಡೋದೇ ಗುರುಗಳು. ಹಾಗಾಗಿ ಗುರುಗಳಿಗೆ ನಾನು ಮೊದಲು ಮಾಡ್ತೀನಿ. ಗುರು ಎಂದರೆ ಇಂತಿರಬೇಕು, ಎಲ್ಲವ ಬಿಟ್ಟಿರಬೇಕು. ಹೌದ್, ಗುರುಗಳದನ್ನ ಬಾಳ ಹೇಳ್ತಿರ್ತೀವಿ, ಗುರುಗಳು ಹಂಗಿರ್ಬೇಕು ಹಿಂಗಿರ್ಬೇಕು. ಶಿಷ್ಯನೆಂದರೆ ಇಂತಿರಬೇಕು. ಮೊದಲು ನಾನ್ ಶಿಷ್ಯ ಆಗ್ಬೇಕು. ಶಿಷ್ಯ ಹೆಂಗಾದ್ರೆ ಅವ ಗುರುಗಳು ತಾನೇ ಸಿಗ್ತಾರೆ. ಗುರುಗಳ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ, ಮೊದ್ಲು ಶಿಷ್ಯ ಆಗು. ಶಿಷ್ಯನೆಂದರೆ ಇಂತಿರಬೇಕು, ಎಲ್ಲವನ್ನರ್ಪಿಸಿರಬೇಕು. ಪರಮಾತ್ಮನೆಂಬುದ ನರಿಯಬೇಕು, ಅದ ನರಿಯಬೇಕಾದರೆ ಗುರು ಬೇಕು.
ಗುರು ದೊರೆಯಲಾತನ್ನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟಿರಬೇಕು. ಇದು ಬುದ್ಧಿಗೆ ನಿಲ್ಕುವಂತದಲ್ಲ, ಅಂತರಂಗದಲ್ಲಿ ಆಗುವಂತ ಎಲ್ಲಾ ಮಹಾತ್ಮರ ಹತ್ರನೂ ಈ ತರ ಶಿಷ್ಯರು ಬಂದಿದ್ದಾರೆ. ಹಾಗಾಗಿ ಬಂದ ಮೇಲೆ ಅಂತ ಅವರ ಗುರುಭಕ್ತಿಯನ್ನ ನೋಡ್ಬೇಕು. ಶರೀಫರು ಎಲ್ಲ ಇದ್ರಲ್ಲ, ಏನು ಗುರುಭಕ್ತಿ ಅವರಲ್ಲಿ, ಏನು ಯಾವುದು ಬೇಡ, ಜಗತ್ ಬೇಡ, ಹೆಂಡತಿ ಬೇಡ, ಗುರುಗಳು ಏನ್ ಹೇಳ್ತಾರೆ ಮುಗೀತು ಅಂತಿಮ. ಹಾಗೆ ಎಲ್ಲಾ ಮಹಾತ್ಮರ ಜೀವನದಲ್ಲೂ ನಾವು ಹಾಗೆ ಆಗ್ಬೇಕು. ಏಕಲವ್ಯ ಅತ್ಯಂತ ಅಪರೂಪ. ಅವ್ರು ಬರೀ ಗುರುಮೂರ್ತಿಯನ್ನ ಹಿಡಿದು ಉದ್ಧಾರ ಆದ್ರಲ್ಲ, ಹೇಗಿರ್ಬೋದು ಅದು, ಅವರ ಗುರುಭಕ್ತಿ ಹೇಗಿರ್ಬೋದು, ಎಷ್ಟು ನಿಷ್ಠೆ ಗುರುವಿನಲ್ಲಿ, ಅಂತವ್ರ ಮಧ್ಯೆನೆ ಈ ಕರುಣೆ ಬರೋದು, ಅಂತವ್ರ ಮೇಲೆ ಕರುಣೆ ಬರೋದು. ಸುಮ್ನೆ ಗುರುಗಳೇ ನೀವೇ ಎಲ್ಲ, ನಿಮ್ ಮೇಲೆ ನಾ ಭಾರ ಹಾಕಿದೀನಿ, ನಮ್ ಸಂಸಾರ ಎಲ್ಲ ನಮ್ ಗುರುಗಳೇ ನಡೆಸ್ತಾ ಇರೋದು, ಈ ಉಪಚಾರದ ಮಾತುಗಳಿಂದ ಏನೂ ಆಗಲ್ಲ, ನಿನಗ್ ನೀನೇ ಮೋಸ ಮಾಡ್ಕೊತಿರ್ತೀನಿ, ನನಗ್ ನಾನೇ ಮೋಸ, ನನಗ್ ನಾನ್ ವಿವೇಕಾನಂದ್ರ ಅದನ್ನೇ ಹೇಳೋದು, ಬಿಡು ಬಿಡು ನಿನಗೆ ನೀನೇ ಮೋಸವು, ನಿನಗ್ ನೀನೇ ಮೋಸ ಮಾಡ್ಕೋಬೇಡ. ಹಾಗಾಗಿ ಅತ್ಯಂತ ಶ್ರೇಷ್ಠ ವಿವೇಕಿ, ಜ್ಞಾನ ಚಿಂತನ, ಜ್ಞಾನದ ವ್ಯಾಕುಲತೆ ಅಂತವರಿಗೆ ಬ್ರಹ್ಮಜ್ಞಾನಿ ಗುರುಗಳೇ ಸಿಗ್ತಾರೆ. ಹಾಗಾಗಿ ಅಂತಹ ಪಾಲ್ಬ್ರಂಟನ್ನು ಬಹಳ ಇಂಥವ್ರೆಲ್ಲ ಬಂದ್ರು ಅವರಿಗೆ. ಎಂತಹ ಇವು ಮೆಹರ್ ಬಾಬಾ ಅಂತ, ಅವರೆಲ್ಲ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಪ್ರಸಿದ್ಧ ಅವತಾರಿ ಪುರುಷರು ಅಂತಿದ್ರು ಅವ್ರನ್ನೆಲ್ಲ. ಆಗ್ಲೇ ಅವ್ರಿಗೆ ಎಷ್ಟೋ ಜನ ಫಾಲೋವರ್ಸ್ ಗಳು, ಸುತ್ತಮುತ್ತ ವಿದೇಶಿಯರು ಎಲ್ಲರೂ ಇದ್ರು ಅವರಿಗೆಲ್ಲ. ಆದ್ರೂನು ಇವ್ರನ್ ಕಂಡ್ರೆ ಅವ್ರಿಗೆಲ್ಲರಿಗೂ ಇಷ್ಟ. ಪಾಲ್ಬ್ರಂಟನ್ ಕಂಡ್ರೆ, ನೀನ್ ನನ್ ಹತ್ರನೇ ಇರು, ನನ್ ಬಗ್ಗೆ ಎಲ್ಲ ಹೋಗಿ ವಿದೇಶದಲ್ಲೆಲ್ಲ ಪ್ರಚಾರ ಮಾಡು ಅಂತ ಅವ್ರಿಗೆಲ್ಲ. ನಾನು ಕ್ರಿಸ್ತನ ಇನ್ನೊಂದು ಅವತಾರ, ನಾನು ಸುಮ್ನೆ ಹಿಂಗೆಲ್ಲ ಬಂದಿರೋದಲ್ಲ. ಅವ್ರು ಬಹಳ ಮೌನಿ ಇರ್ತಾರೆ. ಅವ್ರು ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಬರೀ ಸ್ಲೇಟ್ ಅಲ್ಲೆಲ್ಲ ಬರೀತಿರ್ತಾರೆ. ಅವ್ರ ಏನಾರು ಹೇಳ್ಬೇಕು ಅಂದ್ರೆ ಅವ್ರ ಮೆಹರ್ ಬಾಬಾ ಮಾತಾಡಲ್ಲ, ಸ್ಲೇಟ್ ಅಲ್ಲಿ ಬರೆಯೋದು. ಅದನ್ನ ಅವ್ರು ಯಾರೋ ಶಿಷ್ಯರು ಓದಿ ಮಾಡಿ ಹೇಳೋದು. ಆ ರೀತಿ ಎಷ್ಟೋ ವರ್ಷ ಮೌನ. ನಾನ್ ಯಾವಾಗ ಮಾತಾಡ್ತೀನಿ ಅಂದ್ರೆ ಯಾವಾಗ ಈ ದೇಶ ವಿನಾಶ ಆಗುತ್ತೋ ಅವಾಗೇನೋ ಮಾತಾಡ್ತೀನಿ, ಏನೇನೋ ಅವ್ರದ್ದು ಒಟ್ಟು ಮೆಹರ್ ಬಾಬಾದು. ಇವನ್ ಪಾಲ್ಬ್ರಂಟನ್ ಅದ್ ಯಾವ್ದು ಒಪ್ಪಲ್ಲ. ಯಾವ ಅವತಾರ, ಯಾವ ಜಗತ್ತಲ್ಲಿ ಇವ್ರೇನ್ ಸುಧಾರಣೆ ಮಾಡ್ತಾರೆ, ಇವ್ರ ಆಶ್ರಮ ಇವ್ರ ಜಾಗ ಸುಧಾರಣೆ ಮಾಡ್ಕೊಂಡ್ರೆ ಸಾಕು, ಇಷ್ಟು ವಿವೇಕ ಬರೋದಿಲ್ಲ ಎಲ್ಲರಿಗೂ. ಅದ್ ಬಹಳ ತುಂಬಾ ಉತ್ತಮೋತ್ತಮ ಸಾಧಕರು ಇರ್ಬೇಕು. ಹಾಗಾಗಿ ಅವನಿಗೆ ಅದ್ ವಿವೇಕ, ಅವನಿರಲ್ಲ ಅಂತಾನೆ. ಅವರೆಲ್ಲ ಇರು ಅಂತ ತುಂಬಾ, ಅವ್ರಾಗ್ಲಿ ಇನ್ನೊಬ್ರು ಸಮಾಧಿ ಅನುಭವಿಸ್ತಾ ಇರ್ತಾರೆ. ಒಬ್ರು ಅವ್ರು ಬಹಳ ಸಮಾಧಿಯನ್ನ, ಅವ್ರು ಮಾತ್ರ ಒಂದ್ ಸ್ವಲ್ಪ ಹೇಳ್ತಾರೆ, ನಾನಲ್ಲ ನಿಮ್ ಗುರುಗಳು, ನೀನ್ ಹೀಗೆ ಹುಡುಕಾಟವನ್ನ ಮುಂದುವರಿಸು, ನಿಲ್ಲಿಸ್ಬೇಡ, ಅಂತರಂಗದಲ್ಲಿನ ಏನ್ ಬಯಕೆ ಇದೆಯಲ್ಲ ಅದನ್ನ ಬಿಡಬೇಡ, ನಿನಗ್ ಸಮಾಧಾನ ಆಗೋವರೆಗೂ ಹೋಗು, ಅದನ್ನ ನಿಲ್ಬೇಡ ಎಲ್ಲುವೆ ಅಂತ ಅವ್ರೊಬ್ರು ಹೇಳ್ತಾರೆ. ಹಾಗಾಗಿ ಕೊನೆಗೆ ರಮಣ ಮಹರ್ಷಿಗಳ ಹತ್ರ ಬಂದ್ರು ಒಪ್ಪಲ್ಲ ಅವ್ನ್ ಎಂತ ಇದಿರ್ತಾರೆ ಅಂದ್ರೆ, ಎಂತ ದೊಡ್ಡ ದೊಡ್ಡ ಸಾಧಕರು ಬಂದ್ರುನು ಅವ್ರೆಲ್ಲಾರ್ದು ಅವ್ರಿಗೆ ಗೊತ್ತಾಗ್ತಿರತ್ತೆ ಅವರು ಅವ್ರು ಎಂತ ಸಾಧನೆಯಲ್ಲಿದ್ದಾರೆ, ಎಷ್ಟು ಅವ್ರ ಮನಸ್ಸು ಅಂತರ್ಮುಖ ಆಗಿದೆ, ನಿಜವಾಗ್ಲೂ ಇವ್ರು ಡೋಂಗಿಗಳ ಇಲ್ಲ ಸಾಧುಗಳನ್ನ ನೆಪದಲ್ಲಿದಾರ, ಅಷ್ಟು ದೊಡ್ಡ ವಿವೇಕಿ ಪಾಲ್ಬ್ರಂಟನ್. ನಮ್ಗ ಹಂಗೇನಿಲ್ಲ, ಯಾರು ನಮ್ ಎದುರುಗ್ ಬಂದ್ರು ಸಾಕು, ಎಲ್ಲರಿಗೂ ಅಡ್ ಬಿದ್ದಿದೆ ಸಾಕು, ಇವ್ರು ನಮ್ ಉದ್ಧಾರ ಮಾಡ್ತಾರೆ, ವಿವೇಕನೇ ಇಲ್ಲ. ನಾವ್ ಒಂದು ದಿನಾನು ಸತ್ಯದ ಬಯಕೆ ಇಲ್ಲ ತೀವ್ರ. ಹಾಗಾಗಿ ಹಿಂಗೆಲ್ಲಾ ಆಗ್ತಾ ಇರತ್ತೆ. ಆ ರೀತಿಯಾದ ಶ್ರೇಷ್ಠವಾದ ವಿವೇಕಿ ಇದ್ರೆ ಬ್ರಹ್ಮಜ್ಞಾನಿ ಗುರುಗಳು ಬರ್ತಾರೆ. ಹಾಗಾಗಿ ಇದು ಯಾವ್ದು ಮೊದಲು, ಅವನ ಆ ಶ್ರೇಷ್ಠತೆ ಇದೆಯಲ್ಲ, ಯಾವ್ದು ಬೇಡ, ಬ್ರಹ್ಮಜ್ಞಾನ ಪಡಿಬೇಕನ್ನುವ ಆ ಪಾಲ್ಬ್ರಂಟನ ಬಯಕೆ ಇದೆಯಲ್ಲ, ಅದು ಮೊದಲು. ಇವ್ರು ರಮಣ ಮಹರ್ಷಿಗಳಿಗೆ ಇವನು ಉದ್ಧಾರ ಮಾಡ್ಬೇಕು ಅಂತ ಏನಿಲ್ಲ. ಅವ್ರೇನ್ ಇವನು ಒಬ್ಬ ವಿದೇಶದಿಂದ ಬರ್ತಾನೆ, ಅವನಿಗಾಗಿ ನಾನ್ ಕಾಯ್ತಾ ಇದ್ದೀನಿ, ಅವನು ನಾನು ಉದ್ಧಾರ ಮಾಡ್ಬೇಕಂತ ಅವ್ರಿಗಿತ್ತ. ಅವ್ರ ಸುತ್ತಮುತ್ತ ತುಂಬಾ ಜನ ಇದ್ರು, ದೊಡ್ಡ ದೊಡ್ಡ ಏನ್ ಕಾವ್ಯಕಂಠ ಮಹಾಗಣಪತಿ, ಅವ್ರೇನ್ ಸಾಮಾನ್ಯರಲ್ಲ. ಆಗ ಅಷ್ಟಾವಧಾನಿಯವರು 8 ಜನ ಏನ್ ಅವಧಾನಿಗಳು ಕುತ್ಕೊಂಡ್ರು, ಎಲ್ಲಾ ಹೇಳುವ ಪಾಂಡಿತ್ಯ, ಎಲ್ಲಾ ಶಾಸ್ತ್ರಜ್ಞಾನ ಎಲ್ಲವೂ ಇತ್ತು ಅವ್ರಿಗೆ. ಅವ್ರು ಏನು ಆಗ್ಲೇ ಆಶುಕವಿಗಳು, ಮತ್ತೆ ಆಗ್ಲೇ ಕೋಟಿ ಮಹಾಮಂತ್ರವನ್ನ, ಗಾಯತ್ರಿ ಮಂತ್ರವನ್ನ ಅನುಷ್ಠಾನವನ್ನು, ಶಿವ ಪಂಚಾಕ್ಷರಿ ಮಂತ್ರ ಅನುಷ್ಠಾನ, ಎಲ್ಲಾ ಉಪನಿಷತ್ತುಗಳು ಉಪೋದ್ಘಾತ ಅವರಿಗೆ ಎಲ್ಲ ಆರಾಮಾಗಿ ಹೇಳ್ತಿದ್ರು ಅವ್ರು. ಇಂತಿಂತ ಶ್ಲೋಕಗಳು ಇಂತಿಂತದ್ದು ಅಂತೆಲ್ಲ ವೇದಗಳು ಗೊತ್ತು ಅವರಿಗೆ, ಎಲ್ಲದರ ಪ್ರಾಖಾಂಡ್ಯ ಪಂಡಿತರು, ಜೊತೆಗೆ ಅನುಷ್ಠಾನ, ಬಹಳ ದೊಡ್ಡ ತಪಸ್ವಿಗಳು. ಆ ಶಿವ ಪಂಚಾಕ್ಷರಿಯ ಮಂತ್ರವನ್ನ ಅದನ್ನ ಅವ್ರು ಮಾಡಿ ಅದ್ರದ್ದು ಅವರಿಗೆ ಸಾಕ್ಷಾತ್ಕಾರ ಆಗಿರುತ್ತೆ. ಅಷ್ಟೆಲ್ಲಾ ಆಗಿರೋರಿಗೂ ಸಹ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಅವ್ರ ಹತ್ರನೇ ಇದಾರೆ. ಅವ್ರಿಗೆ ಅನ್ಸಿಲ್ಲ ಇವ್ರೆಲ್ಲೋ ಜಾತಿ ಇಲ್ಲ, ಮತ ಅಲ್ಲ, ಈ ಸಂಪ್ರದಾಯ ಅಲ್ಲ, ಗುರು ಶಿಷ್ಯ ಪರಂಪರೆ ಗೊತ್ತಿಲ್ಲ, ಗುರುಭಕ್ತಿ ಗೊತ್ತಿಲ್ಲ, ನಮ್ಮಂಗ ಹಿಂಗ್ ಶಾಸ್ತ್ರ ಶ್ರವಣ ಕೇಳಿಲ್ಲ, ಏನೂ ಮಾಡಿಲ್ಲ, ಅಲ್ಲೆಲ್ಲೋ ಇರೋರು. ಅವನಿಗೆ ಭಾರತದ ಬಗ್ಗೆ ಇಲ್ಲಿ ಆಹಾರ ವಿಹಾರ ಏನೂ ಗೊತ್ತಿಲ್ಲ. ಆ ಬಯಕೆ ಅಲ್ಲಿಂದ ಕರ್ಕೊಂಡ್ ಬಂತಲ್ಲ, ಇದು ಯಾರು ನಿರ್ಣಯ ಮಾಡಕ್ಕಾಗತ್ತೆ? ಇಲ್ಲಿ ನಾವು ಜಗತ್ತಲ್ಲಿ ಯಾರು ನಿರ್ಣಯ ಮಾಡಕ್ಕಾಗತ್ತ? ಇಲ್ಲಿ ರಮಣ ಮಹರ್ಷಿಗಳು ಒಂದೇ ಒಂದು ಲಂಗೋಟಿ,
ಆ ಏನ್ ವಿಪರೀತವಾದ ಬಿಸಿಲು, ಆ ತಮಿಳ್ನಾಡು ಈಗ್ಲೇ ಇರಕ್ಕಾಗಲ್ಲ. ಇನ್ ಅವಾಗ ಭಯಾನಕ ಸೊಳ್ಳೆ. ಎಲ್ಲೋ ಬೆಟ್ಟದ ಮೇಲೆ ಒಂದು ಗವಿಲಿ ಎಲ್ಲೋ ಒಬ್ರು ಮೇಲೆ ಬೆಟ್ಟದ ಮೇಲೆ ಅಲ್ಲಿ ಅವ್ರು ಇದಾರೆ ಅಂತ ಅಲ್ಲಿ ಹತ್ತೋಗೋದೇ ಬಹಳ ಕಷ್ಟ. ಆಗ ಏನು ಮಾರ್ಗಗಳಿಲ್ಲ ಬೆಟ್ಟಕ್ಕೆ. ಇವ್ರು ಬಹಳ ಸುಖಿ. ಏನು ಅಮೆರಿಕ ಈಗ್ಲೂ ವಿದೇಶಕ್ಕೆ ಎಲ್ಲಾರು ಯಾಕೆ ಓಡೋಗೋದಂದ್ರೆ ಅಷ್ಟು ಅದು ಸ್ವರ್ಗ ಅದು. ಅಂತಹ ಸ್ವರ್ಗವನ್ನ ಬೇಡ ಅಂತ ಅವರು ಹಡಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಈಗಿನಾಗ ಯಾವ್ದು ಪ್ರಯಾಣ ಇಲ್ಲ, ಹಡಗಿನಲ್ಲಿ 6 ತಿಂಗಳು ಕಾಲ ಬರೋದು ಅವ್ರು ಬಾಂಬೆಗ್ ಬರ್ಬೇಕಾದ್ರೆ. ಬಾಂಬೆಗ್ ಬಂದಿದ್ದು ಇಲ್ಲಿಯ ವಾತಾವರಣ ಈ ತರ ಹುಡ್ಕೋದು. ಯಾರು ಗುರುಗಳು ಅಂತ, ಅವ್ರಿಗೆ ಯೋಗಿಗಳು ಅಂತ ಎಲ್ಲ ಕೇಳಿರ್ತಾರೆ, ಬರೀ ಕೇಳಿರ್ತಾರೆ. ಯೋಗಿಗಳು ಭಾರತದಲ್ಲಿ ಇದಾರೆ, ಅಲ್ಲೆಲ್ಲ ಬಹಳ ದೊಡ್ಡ ಯೋಗಿಗಳಿದ್ದಾರೆ, ಅವ್ರು ಏನೇನೋ ಸಿದ್ಧಿ ಪಡ್ಕೊಂಡಿದ್ದಾರೆ, ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ಒಟ್ಟು ಅವ್ರಿಗೆ ಜಗತ್ತಿಗಿಂತ ಬೇರೆ ಇದ್ದಾರೆ, ಈ ರೀತಿ ಬಯಕೆ ಕೇಳಿರ್ತಾರೆ. ಅದಕ್ಕೋಸ್ಕರ ಅವ್ರು ಬರೋದು. ಯೋಗಿಗಳನ್ನೆಲ್ಲಾ ನೋಡ್ತಾನೆ, ಹಿಮಾಲಯದಲ್ಲಿ ನೋಡ್ತಾರೆ, ಹಠಯೋಗಿಗಳನ್ನ ನೋಡ್ತಾನೆ, ಎಲ್ಲಾರು ನೋಡ್ತಾನೆ. ಆದ್ರೆ ನನಗಲ್ಲ ಅನ್ಸುತ್ತೆ, ಇದಲ್ಲ ನನ್ ಮಾರ್ಗ, ಇದಲ್ಲ ದೇವ್. ಹಿಂಗಿರ್ಬೇಕು ಆತ್ಮಜ್ಞಾನ ಪಡೆಯೋದು. ಹಿಂಗಾದ್ರೇನೆ ಆತ್ಮಜ್ಞಾನ. ಸಿಕ್ಕಿದ ಕಡೆ ಎಲ್ಲಾ ನಮಸ್ಕಾರ ಮಾಡೋ, ಅಲ್ಲಲ್ಲೇ ಕುತ್ಕೊಂಡ್ರೆ ಮುಂದೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಹೊರಡ್ತಾ ಇದ್ದಂಗೆನೆ ಇಲ್ಲಿ ಟೀ ಯಾರೋ ಕೊಟ್ರು, ಬಹಳ ಇಷ್ಟ, ಬಹಳ ಒಳ್ಳೆಯವ್ರವ್ರೆ. ಮುಂದೆ ಆಮೇಲೆ ಬೇಕಾದ್ರೆ ಇಳಿದ್ಬಿಟ್ಟು ಆಮೇಲೆ ಬೇಕಾದ್ರೆ ಟೀ ಕುಡಿದ್ಬಿಟ್ಟು ಹೋಗೋಣ ಅಂದ್ರೆ ಬೆಂಗಳೂರು ತಲುಪೋದ್ ಹೆಂಗೆ? ಟೀ ಕುಡಿಯೋರು ಸಿಗ್ತಾರೆ, ಬೇರೆ ಅಲ್ಲಿ ಹೋಟ್ಲು ಸಿಗತ್ತೆ, ಇಡ್ಲಿ ಕೊಡೋರು ಸಿಗ್ತಾರೆ, ಅವ್ರು ಸಿಗ್ತಾರೆ, ಬಹಳ ಒಳ್ಳೆಯವ್ರು ಸಿಗ್ತಾರೆ. ತುಂಬಾ ನಮ್ ಪಕ್ಕ ಕೂತಿರೋರು ಬಹಳ ಸಜ್ಜನರು, ಅಧ್ಯಾತ್ಮನೇ ಮಾತಾಡ್ತಾವ್ರೆ. ಹಂಗಾಗಿ ಈಗ ಬೆಂಗಳೂರಾಗ ಇಳಿಯೋದ್ ಬೇಡ, ಇವ್ರ ಜೊತೆ ಇಲ್ಲಿ ಇಳಿದ್ ಬಿಡೋಣ, ಇಲ್ಲೂ ಅದೇ ತಾನೆ, ಅಲ್ಲೋದ್ರು ಅದೇ ತಾನೆ, ಇಲ್ಲೂ ಅದೇನೆ ಮಾಡೋಣ ಅನ್ನೋರು ಗುರಿ ಮುಟ್ಟೋದು ಹೇಗೆ ಬೆಂಗಳೂರಿಗೆ? ನಮ್ದೆಲ್ಲ ಇದೇ ಕತೆನೆ. ಅವ್ರು ಸರಿ, ಇವ್ರು ಸರಿ, ಇಲ್ಲೂ ಕೇಳೋಣ, ಅವ್ರನ್ನೂ ನೋಡೋಣ, ಇವ್ರನ್ನು ಎಲ್ಲಾ ಕಡೆ ಚಿತ್ರ 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 ಮನಸ್ಸು. ಒಂದು ನೇರವಾದ ಸ್ಪಷ್ಟವಾದ ಜ್ಞಾನ ಇಲ್ವಲ್ಲ, ಹಾಗಾಗಿ ಇದು ಗೊತ್ತಾಗೋದಿಲ್ಲ. ಅವನು ನೇರವಾಗಿ ಅಲ್ಲಿಂದ ಬಂದಿದ್ದಾರೆ, ಇವ್ರೆಲ್ಲೋ ಇಲ್ಲಿದ್ದಾರೆ, ಭಾಷೆ ಗೊತ್ತೇ ಇಲ್ಲ ಇವ್ರಿಗೆ. ಆಂಗ್ಲ ಭಾಷೆ ರಮಣ ಮಹರ್ಷಿಗಳಿಗೆ ಬರಲ್ಲ, ಇವ್ರಿಗೆ ತಮಿಳ್ ಬರಲ್ಲ. ಭಾಷೆಯ ಅವಶ್ಯಕತೆ ಇಲ್ಲ. ಯಾವ ಹೆಣ್ಣು ಗಂಡು, ಇವನು ಪುರುಷ, ದೇಶ ಗೀಚ ಏನೂ ಅಲ್ಲ. ಸುತ್ತಮುತ್ತ ಇರುವ ಏನ ಕಾವ್ಯಕಂಠ ಗಣಪತಿದರಲ್ಲ ಅನುಷ್ಠಾನ, ಬ್ರಾಹ್ಮಣರು ಬಹಳ ಗೊತ್ತು, ಬ್ರಹ್ಮಜ್ಞಾನ ಗೊತ್ತು, ವೇದಗಳು ಗೊತ್ತು, ಉಪನಿಷತ್ಗಳು ಗೊತ್ತು, ಜ್ಞಾನ ಅಂದ್ರೆ ಗೊತ್ತು, ಜೊತೆಗೆ ಅನುಷ್ಠಾನವನ್ನ ಮಾಡಿದ್ದಾರೆ. ಅವ್ರಿಗೆ ಬ್ರಹ್ಮಜ್ಞಾನ ಇಲ್ಲ, ಇವನಿಗೆ ಏನೂ ಗೊತ್ತಿಲ್ಲ, ಆತ್ಮಜ್ಞಾನ ಗೊತ್ತಿಲ್ಲ, ಏನ್ ಈ ಪದ್ಧತಿ ಗೊತ್ತಿಲ್ಲ. ಗುರುಗಳ ಹತ್ರ ಬಂದ್ರೆ ನಮಸ್ಕಾರ ಮಾಡಕ್ ಆಗಲ್ಲ, ಅವ್ರಿಗೆ ಕೆಳಗ್ ಕುತ್ಕೊಳಕ್ಕೆ ಬರಲ್ಲ. ವಿದೇಶ ಸಂಪ್ರದಾಯ, ಅವ್ರಿಗೆ ತಿನ್ನಕ್ ಬರಲ್ಲ, ನಮ್ಮಂಗೆ ಕುತ್ಕೊಂಡ್ ಕೈಯಲ್ಲಿ ತಿನ್ನಕ್ ಬರಲ್ಲ, ಇಲ್ಲಿಯ ವಾತಾವರಣ ಆಗಲ್ಲ. ಅಂತವ್ರು ಅಲ್ಲಿಂದ ಬಂದಿದ್ದಾರೆ. ಇಲ್ಲಿ ರಮಣ ಮಹರ್ಷಿಗಳ ಹತ್ರ ಹಿಂಗೆ ಆಗಿ ಮಾಡಿ ಎಲ್ಲಾರನ್ನು ಹುಡುಕಿ ಆಗಿ ಕೊನೆಗೆ ಯಾರು ಇಲ್ಲ ಇಲ್ಲಿ, ಬೇಡ ಯಾರ್ದು ಸವಾಸ ಅಂತ ಇನ್ ಹೊರಡೋಣ ಅಂತ ಹೊರಟಿದ್ದು. ಹೇಗೆ ದೈವದಲ್ಲಿ ನಿಯಮ, ಕೊನೇ ಕ್ಷಣ ಹೋಗೋ ಪ್ರಯಾಣನ ಕ್ಯಾನ್ಸಲ್ ಮಾಡಿ ಕರ್ಕೊಂಡ್ ಬರ್ತಾರೆ ಅವ್ರು ಯಾರೋ ಒಬ್ರನ್ನ. ಇಲ್ಲ ಒಂದೇ ಒಂದ್ಸಲಿ, ಕೊನೆ ಸಲಿ, ಇಷ್ಟೊಂದ್ ಜನ ಎಲ್ಲಾ ಮಹಾತ್ಮರು ನೋಡಿದಿರ, ಒಂದೇ ಒಂದ್ಸಲಿ ಇವ್ರನ್ನ ನೋಡಿ ಅಂತ. ಅದನ್ನು ಇವ್ರಿಗೆ ಡೌಟ್ ಅಲ್ಲೇ ಬರೋದು, ಇಷ್ಟು ಜನನೇ ನೋಡಿದೀನಿ, ಇನ್ನ ಇವ್ರನ್ನ ಹೆಂಗೆ? ಹಂಗೆ ಸದಾಶಿವ ಗುರುಗಳು ಸಹ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹತ್ರ ಬಂದಾಗ ಅವ್ರು ಎಲ್ಲಾರ್ನು ಹೀಗೆ ಅವ್ರು ಅಂತಿದ್ರು, ಒಂದ್ಸಲಿನ ನನಗೆ ಯಾವ ದೇವ್ರು ಅನ್ಸಿಲ್ಲ, ಒಂದ್ ದೇವಸ್ಥಾನಕ್ಕೂ ನನಗೆ ಹೋಗಿಲ್ಲ, ಬರೀ ಮಠಗಳು. ಸಿದ್ಧಾರೂಢರ ಆಗ ನೇರವಾದ ಶಿಷ್ಯರು ಎಷ್ಟು ಜನ ಇದ್ರು ಅಂತ ಎಲ್ಲಾ ಮಹಾತ್ಮರನ್ನು ಭೇಟಿ ಮಾಡಕ್ ಹೋಗೋದು. ಏನ್ ಅವಾಗ ಈಗಿನ ಹಾಗೆ ಅನುಕೂಲತೆಗಳಿಲ್ಲ, ಬಸ್ಸು, ಆ ಬಿಸಿಲು, ಊಟಕ್ಕಿಲ್ಲ, ಕೆಲವು ಸಲಿ ಬಹಳ ಹೊಟ್ಟೆ ಹಸ್ತಿರ್ತಿತ್ತು, ಏನೋ ಒಂದು ಪುರಿಗಿರಿ ಏನೋ ಸಿಕ್ಕಿರ್ತಿತ್ತು, ಸ್ನಾನ ಮಾಡಿ ತಿನ್ಬರೋಣ ಅಂತ ಅದು ಇಟ್ಟು ಹೋಗೋ ಅಷ್ಟೊತ್ತಿಗೆ ಅದು ಇರುವೆ ಬಂದ್ಬಿಟ್ಟಿರ್ತಿತ್ತು, ಅಷ್ಟು ಹಸುವೆ. ಆದ್ರೂ ಜ್ಞಾನದ ಬಯಕೆ. ಆತರ ಎಲ್ಲಾ ಮಹಾತ್ಮರನ್ನ ಎಲ್ಲಾ ಕಡೆ ಹುಡುಕಾಡಿ ಮಾಡಿ ಶಾಸ್ತ್ರವನ್ನೆಲ್ಲ, ಈ ಏನು ನಿಜಗುಣರ ಎಲ್ಲಾ ಗ್ರಂಥವನ್ನ ಹುಬ್ಬಳ್ಳಿಯಲ್ಲಿ ಎಷ್ಟೋ ವರ್ಷ ಇದ್ದು, ಎಲ್ಲಾ ಮಹಾತ್ಮರ ಶಿವಪುತ್ರಪ್ಪ ಅವ್ರ ಹತ್ರ ಎಲ್ಲ ಇದ್ದು, ಒಟ್ಟು ಸಿದ್ಧಾರೂಢರ ನೇರ ಶಿಷ್ಯರು ಐರಣಿ ಮುಪ್ಪಿನಾರ್ಯರು, ಅವರು ಸಹ 10 ವರ್ಷ ಅವ್ರ ಹತ್ರ ಪ್ರತಿನಿತ್ಯ ಸಮಾಧಿಗೆ ಹೋಗ್ತಿದ್ರು. ಅವ್ರನ್ನ ಪ್ರತಿನಿತ್ಯ ಸದಾಶಿವರುಗಳೇ ಅವ್ರನ್ನ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಅವ್ರ ಸಮಾಧಿಯಿಂದ ಆಚೆ ಬರ್ಬೇಕಾರೆ ಗುರುರಾಜ ಸಿದ್ಧಾರೂಢ ಅದನ್ನೇ ಹೇಳಿ ಮಾಡ್ತಿದ್ರು. ಇವ್ರೇ ಎಲ್ಲಾ ಆಗಿ ಮಂಗಳಾರತಿ ಮಾಡಿದ್ಮೇಲೆ ಅವ್ರ ಸಮಾಧಿಯಿಂದ ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ ಅಂತ ಐರಣಿ ಮುಪ್ಪಿನಾರ್ಯರಿಗೆ. ಅವ್ರು ಏನ್ ಉಸಿರು ಬಿಡ್ತಾ ಇದ್ರಂತ. ಅವ್ರು ಸಮಾಧಿಗೆ ಹೋಗಕ್ಕಿಂತ ಮೊದಲು 10 ದಶನಾದಗಳು ಇದಾಗ್ಬೇಕು, ಏನ್ ಅವ್ರ ಆಶ್ರಮದಲ್ಲಿ ಅದೆಲ್ಲ ಇಟ್ಟಿದ್ರಂತೆ. ಅಂತವ್ರ ಜೊತೆ 10 ವರ್ಷ ಇದ್ರು. ಕೊನೆಗೆ ಎಲ್ಲವೂ ಅಲ್ಲ ಅಲ್ಲ ಅನಿಸ್ತಿತ್ತು. ಎಷ್ಟೋ ಜನ ದೀಕ್ಷೆ ಕೊಡಕ್ ಬಂದ್ರು ಅಂತ. ಎಲ್ಲಾರು ಅದನ್ನ ಫಸ್ಟ್ ಕೊಡಕ್ಕೆ, ಶಿಷ್ಯರನ್ನಾಗ್ ಮಾಡ್ಕೊಳಕ್ ಎಲ್ಲಾರು ದೀಕ್ಷೆ ಕೊಡ್ಬೇಕು, ಓಂ ನಮಃ ಶಿವ ತಗೋ, ಇದನ್ ತಗೊಂಡ್ರೆ ಎಂತೆಂತವ್ರಿಗೋ ಉದ್ಧಾರ ಆಗವ್ರೆ, ಅದೆಲ್ಲ ಕಥೆಗಳಿದೆಯಲ್ಲ. ಓಂ ನಮಃ ಶಿವ ಇದನ್ನ ಹೇಳಿದ ತಕ್ಷಣ ಅವ್ರ ಹಿಂಗಾಯ್ತು, ಇವ್ರಿಗೆ ಹಿಂಗಾಯ್ತು, ಹಂಗಾಗಿ ಇದು ತುಂಬಾ ಒಳ್ಳೇದಿದು, ಪಂಚಾಕ್ಷರಿ ಮಹಾಮಂತ್ರ, ಇದನ್ ತಗೊಳ್ಳಿ ಮಾಡಿ ಅಂತೆಲ್ಲ. ಇಂಥವ್ರು 1,00,000 ಜನ ಬಂದು ಹೋದ್ರು ಎಲ್ಲಾರುನು. ಕೈ ಕಡೆ ಮಹಾರಾಜ್, ತನ್ಪುರೆ ಮಹಾರಾಜ್, ಆಗಿನ ಕಾಲದ
ದೊಡ್ಡ ದೊಡ್ಡ ಅವಧೂತರು, ಅವರೆಲ್ಲ ಲಕ್ಷ್ಮಣ್ ದೂತ್ ಅವದಾಸ್ ಅನ್ನೋ ಮಹಾತ್ಮರು ಹಿಮಾಲಯದಿಂದ ಎಲ್ಲಾರನ್ನೂ ಭೇಟಿ ಮಾಡಿದ್ದಾರೆ. ಆದ್ರೂ ಏನು ಸಮಾಧಾನ ಆಗಿಲ್ಲ. ಆದ್ರೂ ಯಾವ ದೇಹದ ಕಷ್ಟ, ಸಮಸ್ಯೆ, ಮನಸ್ಸಿನ ಏನ್ ಸಂಸಾರದ ತಾಪತ್ರಯ, ಸಾವಿನ ಭಯ ಇಷ್ಟ್ಯಾವ್ದ್ರಿಂದಾನು ಹೋಗಲ್ಲ. ಅದು ಒಬ್ರಿಂದ ನನ್ನ ಗುರುಗಳಾಗ್ಬೇಕು. ಅವ್ರು ಆತ್ಮಜ್ಞಾನಿ ಗುರುಗಳಿರ್ಬೇಕು, ಅಂತವ್ರಿಂದಾನೇ ಪರಿಹಾರ ಆಗೋದು. ಎಷ್ಟೊಂದ್ ಜನ ನನಗೇನೋ ಒಂದು ಕಾಯಿಲೆ ಬಂದಿದೆ, ಒಂದು ನೆಗಡಿ ಬಂದಿದೆ, ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ಗಳು ಅಮೆರಿಕಾಯಿಂದ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಎಲ್ಲಾರ ಹತ್ರ ತೋರಿಸ್ತೀನಿ, ಏನ್ ಮಾಡಿದ್ರು ಕಡಿಮೆ ಆಗಲ್ಲ. ಯಾರೋ ಬಹಳ ಸಣ್ಣ ಇವ್ರು ಕಷಾಯ ಕೊಡೋನೋ ಏನೋ ಗೊತ್ತಿಲ್ಲ, ನನ್ ನೆಗಡಿ ಹೋಗಿಸ್ಬಿಡ್ತಾನೆ. ಅವನೇ ನನಗೆ ಆಗ್ತಾ. ಹಾಗಾಗಿ ಆ ಗುರುಗಳು ಅನ್ನೋರು ಮೊದಲೇ ತೀರ್ಮಾನ ಇರ್ತಾರೆ, ಗೊತ್ತಾಗೋದಿಲ್ಲ. ಅದಿಷ್ಟು ದಿನ ಮನಸ್ಸು ಪಕ್ವತೆ ಆಗ್ಬೇಕು ಅಂತ ಇರುತ್ತೆ ಅನ್ಸುತ್ತೆ. ಹಾಗಾಗಿ ಎಲ್ಲಾ ಕಡೆ ಸುತ್ತಾಡಿ ಕೊನೆಗೆ ಏನೂ ಬೇಡ ಅಂತ ಶಂಕರಾಚಾರ್ಯರ ಎಲ್ಲಾ ಗ್ರಂಥಗಳು, ಏನು ಸಚ್ಚಿದಾನಂದ ಸರಸ್ವತಿ ಅವ್ರದೆಲ್ಲಾ ಕನ್ನಡಕ್ಕಾಗಿದೆ. ಶಂಕರಾಚಾರ್ಯ ಅಷ್ಟು ಗ್ರಂಥಗಳ ಅಧ್ಯಯನ, ಎಲ್ಲಾ ಶಾಸ್ತ್ರಗಳು, ಗೌಡಪಾದರದು ಎಲ್ಲವನ್ನೂ ಮಾಡಿದ್ರು. ಎಲ್ಲಾ ಸಾಕಾಗೋಯ್ತು, ಬೇಡ ಇನ್ ಅಧ್ಯಾತ್ಮನೇ ಬೇಡ ಅನ್ನೋಷ್ಟು ಸಾಕಾಗೋಗಿ ಏನೂ ಬೇಡ ಅಂತ ಎಲ್ಲವನ್ನು ಬಿಟ್ಟು ಸುಮ್ನಿರೋಣ ಅಂತ ಇದ್ದಾಗ ಸುಮ್ನೆ ಒಂದು ಪೇಪರ್ ಅಲ್ಲಿ ಬಂತು. ಯಾವ್ದು ಸ್ಟಾರ್ ಆಫ್ ಮೈಸೂರಲ್ಲಿ ಎಲ್ಲೋ ಒಂದು ಕೆಳಗಡೆ ಸಿದ್ದೇಶ್ವರ ಸ್ವಾಮೀಜಿಯವರು ಮೈಸೂರಿಗೆ ಬರ್ತಾರೆ, ಇಲ್ಲಿ ಸುತ್ತೂರು ಜಗದ್ಗುರುಗಳು ಅವ್ರನ್ನ ಕರೆದಿದ್ದಾರೆ ಅಂತ 1991ರಲ್ಲಿ ಅವರು ಇದರಲ್ಲಿ ಯಾವ್ದೋ ಒಂದು ಅವರ ಜಯಂತ್ಯೋತ್ಸವ ಮಾಡ್ತಾರಲ್ಲ, ಅಲ್ಲಿ ಎಲ್ಲೋ ಒಂದು ಪೇಪರ್ ಅಲ್ಲಿ ಸಣ್ಣದು ಇವ್ರು ಆಗ್ಲೇ ಅವ್ರನ್ನ 2 ಸಲ ಭೇಟಿ ಮಾಡಿದ್ದಾರೆ. ಸದಾಶಿವ ಗುರುಗಳು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಮಲ್ಲಿಕಾರ್ಜುನರ ಅಪ್ಪ ಅವ್ರ ಹತ್ರ ಇದ್ದಾಗ ಮಲ್ಲಿಕಾರ್ಜುನ ಅಪ್ಪ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಒಂದು ಸಲ ನಮ್ಮನ್ನೆಲ್ಲ ತುಂಬಾ ಚಿಕ್ಕವರಿದ್ದಾಗ ಕರ್ಕೊಂಡು ಹೋದಾಗ ಮಲ್ಲಿಕಾರ್ಜುನ ಅಪ್ಪ ಅವರು ಪ್ರವಚನ ಮುಗಿಸಿ ಬರ್ತಿದ್ರಂತೆ. ಅವಾಗ ಸದಾಶಿವ ಗುರುಗಳು ಹೋಗಿ ನಮಸ್ಕಾರ ಮಾಡಿದ್ರು. ಏನ್ ಪ್ರವಚನಕ್ಕೆ ಬಂದಿದ್ದಪ್ಪ ಅಂತಂದ್ರಂತೆ. ಇಲ್ಲಪ್ಪ ಸಮಯ ಆಗ್ಬಿಡ್ತು, ಪ್ರವಚನ ತಪ್ಪಿಸ್ತಾರೇನೋ ಮೂರ್ಖ ಅಂದ್ರಂತ ಮಲ್ಲಿಕಾರ್ಜುನಪ್ಪ ಅವರು. ಮತ್ ಅಲ್ಲಿ ಅವ್ರ ಜೊತೆ ಎಲ್ಲ 2-3 ಸಲ ಎಲ್ಲ ಅವ್ರ ದರ್ಶನ ಮಾಡಿ ಆ ಕರಡಿ ತೋಟದಲ್ಲೆಲ್ಲ ಇದ್ದಾರೆ. ಅವಾಗ ಅಲ್ಲೇ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಾರೆ. ಅವಾಗ ಅವರು ಚಿಕ್ಕವರು, ಏನೂ ಗೊತ್ತಿಲ್ಲ, ಇವರೇ ನಮ್ ಗುರುಗಳಾಗ್ತಾರೆ ಅಂತಾನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಾಗಾಗಿ ಅಲ್ಲೂ ಭೇಟಿ ಮಾಡಿದ್ದಾರೆ. ಇನ್ನೊಂದ್ 2-3 ಕಡೆ ಎಲ್ಲ ಭೇಟಿ ಆಗಿದೆ ಅಷ್ಟೇ. ಇನ್ ಅವ್ರ ಕಡೆ ಏನ್ ಅಷ್ಟ್ ಲಕ್ಷ್ಯ ಇಲ್ಲ. ಕೊನೆಗೆ ಇಲ್ಲಿ ಎಷ್ಟೋ ವರ್ಷ ಆಗಿದೆ, 30 ವರ್ಷ. ಅಲ್ಲಿವರೆಗೂ ಎಷ್ಟು ಬದುಕಲ್ಲಿ ಬದಲಾವಣೆಗಳು, ಎಷ್ಟು ಗುರುಗಳ ಸಂಘ, ಎಷ್ಟು ಸಾಧನೆಗಳು, ಎಷ್ಟು ಮನಸ್ಸಿದಾಗಿರುತ್ತೆ. ಎಲ್ಲಾ ದೇವ್ರೇ ಬೇಡ ಅನ್ನಷ್ಟು ಈ ದೇವ್ರು, ಆತ್ಮಜ್ಞಾನ, ಗುರುಗಳು, ಅದು ಇದು ಬಹಳ ಗೊಂದಾಗಿ ಏನೂ ಬೇಡ ಅನ್ನೋ ಸಮಯದಲ್ಲಿ ಪೇಪರ್ ಅಲ್ಲಿ ಬಂದಿದೆ ಚಿಕ್ಕದಾಗಿ, ಸಿದ್ದೇಶ್ವರ ಸ್ವಾಮೀಜಿ ಅವರು ಸುತ್ತೂರಿಗೆ ಬರ್ತಾರೆ. ಅಲ್ಲಿ ಅವ್ರು ಇಲ್ಲಿಗೆ ಬರ್ತಾರ? ಹೇಗ್ ಬರ್ತಾರೆ? ಅವ್ರ ಯಾಕೆ ಇಲ್ಲಿಗೆ ಬರ್ತಾರೆ? ಅವ್ರೇನ ಇವ್ರು ನೋಡೋಣ ಅನ್ಬಿಟ್ಟು ಹೋಗಿರೋದು ಸಾಯಂಕಾಲ. ಅವರೇ ಸಿದ್ದೇಶ್ವರ ಸ್ವಾಮಿ. ಯಾರಿಗೂ ಅವ್ರು ಮಹಾತ್ಮರು ಅಂತ ಅವಾಗ, ಈಗ ಎಲ್ಲಾರು ನಾವ್ ಅಂತೀವಿ. ನಮ್ಗೆ ಈಗ ಆ ತರದವ್ರು ಯಾರು ಇದ್ರೆ ನಮ್ಗೇನ್ ಗೊತ್ತಾಗತ್ತೆ? ಎಲ್ಲರೂ ಜಗತ್ತೆಲ್ಲರೂ ಜನ ಜಾಸ್ತಿ ಹೋಗಿ ಪ್ರವಚನ ಎಲ್ಲ ಆದ್ಮೇಲೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ನಡೆದಾಡುವ ದೇವರು. ಮೊದಲು ಯಾರಿಗೆ ಅವ್ರಿಗೆ ಗೊತ್ತು ಅವ್ರ ಮಹಾತ್ಮರು ಅಂತ? ಸುಮ್ನೆ ಮಾಮೂಲಿ ಬಹಳ ಸರಳ, ತುಂಬಾ ಸಣ್ಣ ಚಿಕ್ಕವ್ರಂಗೆ ಒಬ್ರು ಮಹಾತ್ಮರ, ಕಾವಿ ಇಲ್ಲ, ಏನಿಲ್ಲ, ಹೇಗಿಲ್ಲ. ಆದ್ರೂ ಅವ್ರನ್ನ ಭೇಟಿ ಮಾಡಿದ್ರು. ಹಿಂಗೆ ಅಪ್ಪ ನಿಮ್ನ ಪುನಃ ಬಂದು ನಾನ್ ನಿಮ್ಮನ್ನ ಭೇಟಿ ಮಾಡ್ಬೇಕು, ಹಿಂಗೆ ನಾನ್ ಬಂದಿದ್ದೀನಿ ನಿಮ್ಮ ಹತ್ರ ಎಲ್ಲ, ನಾನು ಮಲ್ಲಿಕಾರ್ಜುನಪ್ಪ ಅವ್ರ ಹತ್ರ ಎಲ್ಲ ನಿಮ್ಮನ್ನ ಅಲ್ಲೆಲ್ಲ ವಿಜಾಪುರದಲ್ಲಿ ಇದ್ದೆ, ನಾನು ಕರಡಿ ತೋಟದಲ್ಲಿ 2-3 ಸಲ ಪ್ರಸಾದ ಮಾಡಿದ್ದೆ. ಅವಾಗೆಲ್ಲ ಅಲ್ಲಿ ಒಲೆ ಹಚ್ತಿರ್ಲಿಲ್ಲ, ಎಲ್ಲಾ ಕಡೆಯಿಂದ ಪ್ರಸಾದ ತಗೊಂಡ್ ಬುಟ್ಟಿಲ್ ತಗೊಂಡ್ಬರ್ತಿದ್ರು. ಎಲ್ಲಾ ಲಂಚಿ ಊಟ ಮಾಡೋದು, ಕೈ ತೊಳೆದು ಮುಗ್ಸೋದು. ಆ ರೀತಿ ಕರಡಿ ತೋಟದಲ್ಲಿ ಇತ್ತು. ನಾನು ಅಲ್ಲೆಲ್ಲ ಪ್ರಸಾದ ಮಾಡಿದೀನಿಪ್ಪ ಅಂತೆಲ್ಲ. ಹೌದ್ರಿ ಅಂತೆಲ್ಲ ಅಪ್ಪ ಅವ್ರು ಮಾತಾಡಿ, ಹಂಗಾದ್ರೆ ನಾನು ಕೊಳ್ಳೇಗಾಲದಲ್ಲಿ ಉಳ್ಕೊಂಡಿದೀನಿ, ಅಲ್ಲಿಗ್ ಬರ್ರಿ ಅಂತ. ಅವಾಗ್ಲೂನು ಅನ್ಸಿಲ್ಲ ಇವ್ರೇ ನಮ್ಮ ಉದ್ಧಾರ ಮಾಡ್ತಾರೆ, ಇವ್ರು ನನ್ನ ಗುರುಗಳು, ಇವ್ರು ನನ್ ಬದುಕನ್ನು ಅನ್ಸದೇ ಇಲ್ಲ. ಶಿಷ್ಯರಿಗೆ ಅನ್ಸಲ್ಲ, ಗುರುಗಳಿಗೆ ಗೊತ್ತಾಗ್ತಿರತ್ತೆ, ನಮಗದ್ ಗೊತ್ತಾಗಲ್ಲ. ಅವಾಗ್ಲೂ ಅನ್ಸ್ಲಿಲ್ಲ. ಆಗ್ಲೇ ಇಷ್ಟೊಂದು ಎಂತೆಂತ ದೊಡ್ಡ ಮಹಾತ್ಮರು, ಏನು ಸಮಾಧಿಗೆ ಹೋಗುವಂತ ಮಹಾತ್ಮರು ಮುಂದೆ ಅಪ್ಪವ್ರ ಏನ್ ಕಾಣಿಸ್ತಾರೆ? ಆಮೇಲೆ ಏನ್ ಲಕ್ಷ್ಮಣ್ ದೂತ್, ಇವ್ರು ಕೈಕಡೆ ಮಹಾರಾಜ್, ತನ್ಪುರೆ ಮಹಾರಾಜ್, ಅವರೆಲ್ಲ ಆಗಿನ ಕಾಲದಲ್ಲಿ ಇದ್ರಲ್ಲಿ ಪಂಡ್ರಾಪುರದಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿಗಳ. ಅದರಲ್ಲಿ ಕೈಕಡೆ ಮಹಾರಾಜ್ ಅವ್ರು ಯಾರೋ ಲಂಗೋಟಿ ಹಾಕೊಂಡಿರ್ತಿದ್ರಂತೆ. ಅವ್ರು ಅವ್ರು ಏನು ಮುಟ್ತಾ ಇರ್ಲಿಲ್ಲ ದುಡ್ಡಿಗಿಟ್ಟು. ಯಾರು ಭಕ್ತರು ಬಂದವ್ರು ಏನಾರು ಇಟ್ಟಿ ಮಾಡಿಲ್ಲ ಹೋಗ್ಬೇಕಾದ್ರೆ ಸದಾಶಿವ ಗುರುಗಳಿಗೆ ಅವ್ರ ಅಂದ್ರಂತೆ, ₹1 ಕೊಡು ನೀನು ಅಂತ. ನೀನ್ ₹1 ಕೊಡು ಅಂತೇನೋ ಕೇಳಿ ಅವ್ರು ಯಾರೋ ಕರ್ಕೊಂಡ್ ಹೋಗಿದ್ರು. ನನ್ಗೇಲ್ ಬಡ್ತಾನ, ಅದು ಕೊಡಂಗಿರ್ಲಿಲ್ಲ. ₹1 ಏನೋ ನನ್ನನ್ ಕೇಳಿದ್ರು ಅಂತ. ಆ ರೀತಿ ಅಂತ ದೊಡ್ಡ ದೊಡ್ಡ ಮಹಾತ್ಮರನ್ನೆಲ್ಲ ನೋಡಿದೀವಿ. ನಾವ್ ಅಪ್ಪವ್ರು ಯಾವ್ದಾದ್ರು ಮುಂದೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಎಲ್ಲಿ ಯಾವ ವೈಭವ, ಯಾವ ಆತರ, ಏನ್ ಅವಧೂತಾವಸ್ಥೆ ಇಲ್ಲ, ಸಮಾಧಿ ಅನ್ಭವಿಸ್ತೀನಿ, ಒಂದ್ ದಿನ ಯಾರು ನೋಡ್ಲೇ ಇಲ್ಲ. ಏನ್ ಕಣ್ಮುಚ್ಚಿ ನಾನ್ ಬಹಳ ಹಿಂಗಾಗಿದ್ದೀನಿ, ಒಂದ್ ದಿನ ಮಂತ್ರ ಕೊಡ್ಲಿಲ್ಲ, ಒಂದು
ಧೂಪ ಕೊಡ್ಲಿಲ್ಲ, ಒಂದ್ ವಿಭೂತಿ ಕೊಡ್ಲಿಲ್ಲ, ಹಿಂಗೆ ನೀವೆಲ್ಲ ಬನ್ನಿ ಉದ್ಧಾರ ಆಗ್ತೀರಾ ಅನ್ಲಿಲ್ಲ, ಒಂದ್ ಶಾಪ ಏನೂ ಇಲ್ಲ. ಬಹಳ ಸರಳವಾಗಿ ಹಿಂಗೂ ಆತ್ಮಜ್ಞಾನಿಗಳು ಇರ್ತಾರೆ ಅನ್ನೋದು ಗೊತ್ತಾಗದೆ ನಮ್ಮಪ್ಪ ಅಂತವ್ರನ್ನ ನಾವ್ ದರ್ಶನ ಮಾಡೋದ್ವಲ್ಲ ಸಾಕ್. ಇನ್ಯಾವ್ದು ಆತ್ಮಜ್ಞಾನ ಅಂದ್ರೆ ಏನೇನೋ ಅನ್ಕೊಂಡಿರ್ತೀವಲ್ಲ ಅದು. ಏನ್ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದ್ರಲ್ಲ ಅದು. ಯಾವ ಕಣ್ ಮುಚ್ಚೋದು, ಯಾವ ಕಣ್ ತೆಗಿಯೋದು, ಯಾವ್ದು ಇನ್ನೊಂದಿದೆ, ಎಲ್ಲವೂ ಬ್ರಹ್ಮ. ಈಶಾ ವಾಸ್ಯಮಿದಂ ಅದರ ಅನುಭವ ಅವರು. ಅದರದೇ ಏನು ಬ್ರಹ್ಮ ವಸ್ತು ಅಂತೀವಲ್ಲ ಅದೇ. ಅವ್ರು ನಡೆದ್ರು ಬ್ರಹ್ಮ, ಮಾತಾಡಿದ್ರು ಬ್ರಹ್ಮ, ಉಸಿರಾಡಿದ್ರು ಬ್ರಹ್ಮ, ಕೂತ್ರು ಬ್ರಹ್ಮ, ನಿಂತರು ಬ್ರಹ್ಮ. ಅದು ಬ್ರಹ್ಮಜ್ಞಾನ. ಅದು ಬ್ರಹ್ಮಜ್ಞಾನ ಅಂದ್ರೆ ನಮ್ಗೆ ಏನೇನೋ ಇವೆಲ್ಲ ಓದಿರ್ತೀವಲ್ಲ ಕೇಳಿರ್ತೀವಲ್ಲ ಇದೇ ನಮ್ಗೆ ಅಡ್ಡಿ ಆತಾಗ. ಅಂತವ್ರ ಸಾನ್ನಿಧ್ಯ ಸಿಕ್ಕಿದ್ರೆ ಯಾಕೆ ಬ್ರಹ್ಮಜ್ಞಾನ ಆಗೋದಿಲ್ಲ? ನಾನು ಶಿಷ್ಯ ಆಗ್ಬೇಕು, ಅದಕ್ಕೆ ಗುರುಗಳು ಇದ್ದೇ ಇರ್ತಾರೆ ಜಗತ್ತಲ್ಲಿ. ಹಾಗಾಗಿ ಸದಾಶಿವ ಗುರುಗಳಿಗೆ ಆಗ್ಲೇ ಅನಿಸ್ಲೇ ಇಲ್ಲ. ಅವರ ಜೊತೆ ಸಂಪರ್ಕ ಮಾಡ್ತಾ ಮಾಡ್ತಾ ಆಮೇಲೆ ಮೊದಲನೇ ಸಲ ಅವ್ರ ಅಪ್ಪ ಅವ್ರು ಕೇಳಿದ್ದು ಕೊಳ್ಳೇಗಾಲದಲ್ಲಿ ಹೋದಾಗ ಅವ್ರನ್ನ ಸದಾಶಿವ ಗುರುಗಳನ್ನ ಸಾಧನೆ ಗೀತನೆ ಏನು ಕೇಳಲಿಲ್ಲ. ಆದ್ರೆ ಅಪ್ಪಾಜಿ ಎಲ್ಲವನ್ನೂ ಹೇಳ್ತಿದ್ರು, ಪ್ರತಿಯೊಂದೂನುವೆ ಅಪ್ಪವ್ರ ಹತ್ರ. ಹಾಗಾಗಿ ಅವರೇ ಎಲ್ಲ ಹೇಳಿದ್ರು, ಇಂತಿಂತ ಮಹಾತ್ಮರನ್ನ ಭೇಟಿ ಮಾಡದೆ, ಇಂತ ಎಲ್ಲಾ ಮಹಾತ್ಮರನ್ನ ಹತ್ರ ಹೋಗಿದ್ದೀನಿ, ಎಲ್ಲಾ ಮಾಡಿದೀನಿ, ಯಾರಿಂದನೂ ನಂದೇನು ಕಷ್ಟ ಪರಿಹಾರ ಆಗ್ಲಿಲ್ಲ ಹೀಗೆ ಅಂತಿದ್ರು. ಯಾವ ಗುರುಗಳು ಯಾರು ನನ್ಗೇನು ಮಾಡಿಲ್ಲ, ಯಾವ್ದೇನು ನನ್ಗಾಗ್ಲಿಲ್ಲ, ನಾನ್ ಹೇಗಿದ್ದೀನಿ ಹಾಗೇನೆ, ಸಾವಿನ ಭಯ ದೇವರದಿದು ಏನೋ ಒಂಚೂರು ನನ್ನಲ್ಲಿ ಸುಳ್ದಿಲ್ಲ ಹೀಗೆ ಹೇಳ. ಅಪ್ಪವ್ರು ಅದನ್ನೆಲ್ಲ ಏನು ಅನ್ಲಿಲ್ಲ. ಆಯ್ತ್ರಿ, ಇಲ್ಲಿವರೆಗೂ ಯಾವ್ದಾವ್ದು ಗುರುಗಳು ನಿಮ್ ಜೀವನದಲ್ಲೆಲ್ಲ ಬಂದೋದ್ರಲ್ಲ ಅವ್ರ ಬಗ್ಗೆ ಕೃತಜ್ಞತೆ ಇರ್ಲಿ, ಆಯ್ತು. ಇನ್ನ ಮುಂದೆ ನಿಮ್ದು ಜೀವನ ಅಂದ್ರೆ ಏನು, ಹೇಗ್ ನಿಮ್ ಜೀವನ ಸಾಕ್ತಿದೆ ಇದನ್ ಕೇಳಿದ್ರು ಅಪ್ಪವ್ರು. ಜೀವನದ ಬಗ್ಗೆ ಮಹತ್ವ ಕೊಟ್ಟವ್ರೆ ಅಪ್ಪವ್ರು. ಎಲ್ಲಾರುನು ಎಲ್ಲಾ ಗ್ರಂಥಗಳು ಇಲ್ಲಿವರೆಗೂ ಅದನ್ನೆಲ್ಲ ತಿರಸ್ಕಾರ ಮಾಡಿರೋದೆ. ಅದು ಬಹಳ ದೇಹ ಹೀಗಿರತ್ತೆ ಹಾಗಿರತ್ತೆ, ಸಂಸಾರ ಹಂಗೆ ಹಿಂಗೆಲ್ಲ ಅದ್ರ ಮಹತ್ವ ಕೊಟ್ಟವ್ರೆ ನಮ್ಮ ಅಪ್ಪವ್ರು. ಹಾಗಾಗಿ ಬದುಕು ತುಂಬಾ ಅತ್ಯಂತ ಮುಖ್ಯ. ಜೀವನ ಹೆಂಗ್ ಮಾಡ್ತಿದ್ದೀರಾ, ಹೆಂಗ್ ಮಕ್ಕಳನ್ನ ಸಾಕ್ತಿದ್ದೀರಾ, ಏನ್ ನಿಮ್ ಇನ್ಕಮ್ಮು, ಹೇಗ್ ಜೀವನ, ದೇವ್ರೆಲ್ಲ ಬಿಡ್ರಿ ಅದೆಲ್ಲ ಅಂತಂದ್ರು. ಆಗ್ಲೇ ಅದೆಲ್ಲ ಮುಗ್ದು ಹೋಗಿತ್ತು, ಬೇಕಾಗೇ ಇಲ್ಲ. ಹಾಗಾಗಿ ಅವನ್ನೆಲ್ಲ ಬಿಡ್ರಿ ಅಂತ ಇವ್ರು ಸದಾಶಿವ ಏನಿದು, ಇವ್ರ ಆತ್ಮ ಅನ್ನಲ್ಲ ಬ್ರಹ್ಮ ಅನ್ನಲ್ಲ, ಜೀವನ ಇದ್ ಮಾಡ್ರಿ ಅದ್ ಮಾಡ್ರಿ, ನಮ್ಗೆಲ್ಲಾ ಹಾಗೆ ಅನ್ಸುತ್ತೆ. ನಾವ್ ಹೋದಾಗ್ಲೂ ಅಪ್ಪವ್ರ ಹತ್ರ ಹಂಗೇನೆ, ನಮ್ಮವ್ರು ಬರೀ ಬ್ರಹ್ಮಜ್ಞಾನ ಹೇಳ್ಬೇಕು, ನೀನ್ ಆತ್ಮ, ನೀನು ಪಂಚಭೂತಗಳಿದ್ದಾಗಿದೆ ದೇಹ, ಇದೆಲ್ಲ ನಿತ್ಯ ಹಿಂಗ್ ಹೇಳ್ಬೇಕು ನಮ್ ತಲೆಲಿರುತ್ತೆ. ಅಪ್ಪವ್ರು ಅದನ್ನ ಒಂದಿನಾನು ಹೇಳಲೇ ಇಲ್ಲ ನಮ್ಗೆ. ಅವ್ರ ಮೊದಲು ಬದುಕು. ನಾವು ಅವ್ರ ಹತ್ರ ಭೇಟಿ ಆದಕ್ ಹೋದಾಗ ನಾವ್ ಅಂತಿದ್ವಿ, ಅಪ್ಪ ಬೆಳಗ್ಗೆ ಎದ್ದು ಹಿಂಗ್ ಇದನ್ ಓದಿದ್ವಿ, ಆಮೇಲೆ ಹಿಂಗ್ ಮಾಡಿದ್ವಿ, ಧ್ಯಾನ ಮಾಡ್ತೀನಿ, ಇಂಥ ಗ್ರಂಥಗಳು ಓದ್ತಿದೀನಿ, ಎಲ್ಲಾ ಮಾಡ್ತಿದೀನಿ. ಅವೆಲ್ಲ ಬಿಡ್ರಿ, ಊಟ ಗೀಟ ಮಾಡ್ತೀರಾ ತಾನೆ, ದೇಹ ಓಡಾಡ್ತೀರಾ ತಾನೆ, ಚಟುವಟಿಕೆ ಎಲ್ಲ ಇರ್ಬೇಕು ತಾನೆ ಅಂತಿದ್ರು. ಬದುಕು ತುಂಬಾ ಮುಖ್ಯ ಅಂತ ಅಪ್ಪವ್ರು. ಬದುಕಿಗೆ ಬಹಳ ಮಹತ್ವ. ಯಾಕೆ, ಅದು ಅಪರೂಪಕ್ಕೆ ಬಂದಿದೆ ಬದುಕು. ಅದು ಯಾರೋ ಮನುಷ್ಯ ಮಾಡಿ ಕೊಟ್ಟಿರೋ ಅಂತದಲ್ಲ, ದೈವವೇ ನಿರ್ಮಾಣ ಮಾಡಿದೆ ನಿನಗೆ. ಅಷ್ಟು ದೊಡ್ಡವರಿದ್ಯಾ ನೀನು. ಯಾಕೆ ಯಾವ್ದಾದಕ್ಕೋ ನೀನ್ ಅದನ್ನ ಉಪಯೋಗಿಸ್ತಿದ್ಯಾ, ಯಾವ್ದಾದಕ್ಕೋ ಯಾಕೆ ಅದನ್ನ ಬಳಸ್ತಿದ್ಯಾ? ದೇವನಿಗಾಗಿ ಬಳಸು. ಅದೇ ದೇಹದಲ್ಲೇ ಅಮೃತವನ್ನ, ದೇವನನ್ನ ಅನುಭವಿಸೋದು. ಈಗ್ಲೂ ಹಾಗೆ ಇದೆಯಾ? ಬರೀ ತಪ್ಪು ತಿಳುವಳಿಕೆಯಿಂದ ಈ ದೇಹ ಎಂತದ್ ಬಂದಿದೆ, ನಾನು ಇಂಥ ಮನೇಲಿ ಯಾಕೆ ಹುಟ್ಟಿದೆ, ಹಿಂಗ್ಯಾಕೆ ಇದೀನಿ, ಹೆಣ್ಣಾಕಾಗಿದ್ದೀನಿ, ಗಂಡ್ಯಾಕಾಗಿದ್ದೀನಿ, ಸಂಸಾರಿ ಆಗಿ, ಏನೇನೋ ಭ್ರಮೆಗಳು. ದೇಹ ಎಷ್ಟು ಅದ್ಭುತ ಅಲ್ಲ. ಅದು ಪ್ರಕೃತಿ ತಪಸ್ಸು ಮಾಡಿದೆ ಒಂದೊಂದು ದೇಹವನ್ನ ನಿರ್ಮಾಣ ಮಾಡೋದಿಕ್ಕೆ 5,000 ಕೋಟಿ ವರ್ಷ ತಪಸ್ಸು. ಒಂದು ದಿನ 2 ದಿನ ಅಲ್ಲ. ಏನು ಕಣ್ಣು ಅದ್ಭುತ, ಕಿವಿ ಅದ್ಭುತ, ಜೀವನವೇ ಅದ್ಭುತ, ಪ್ರತಿಯೊಂದು ಅದ್ಭುತ ಅಂತ ಹೇಳ್ಕೊಟ್ಟವ್ರೆ ನಮ್ಮಪ್ಪವ್ರು. ಹಾಗಾಗಿ ನಿಧಾನವಾಗಿ ಗೊತ್ತಾಗ್ತಾ ಹೋಗಿದ್ದು ಸದಾಶಿವ ಗುರುಗಳಿಗೆ, ಇವರೇ ನನ್ನ ಗುರುಗಳು, ಇವ್ರು ನನ್ನನ್ನ ಉದ್ಧಾರ ಮಾಡ್ತಾರೆ ಅಂತ ಅವ್ರಿಗೆ ಎಲ್ಲ ಪ್ರವಚನ ಹೇಳ್ತಿದ್ದೆ ಅಂತಿದ್ರು. ಏನು ಈ ನಿಜ್ಗೊಂಡ್ರ ಶಾಸ್ತ್ರ ಎಲ್ಲ ಅಪ್ಪವ್ರಿಗೇನೆ. ಅಪ್ಪ ಬ್ರಹ್ಮ ಅಂದ್ರೆ ಹಿಂಗಲ್ವಾ, ಆತ್ಮ ಅಂದ್ರೆ ಹಿಂಗಲ್ವಾ. ಅಪ್ಪವ್ರು ಯಾವತ್ತು ನೀವ್ ಹೇಳಕ್ ತಪ್ಪು ಗಿಪ್ಪು ಏನು ಅಂತಿರ್ಲಿಲ್ಲ. ಓ ಹೌದ್ರಿ, ಎಷ್ಟ್ ಚೆನ್ನಾಗಿ ಹೇಳ್ತಿರ್ರಿ, ಹಂಗೆ ಹಿಂಗೆ ಹೇಳ್ತಾ ಹೇಳ್ತಾ ನಿಧಾನವಾಗಿ ತಿದ್ದಕ್ ಪ್ರಾರಂಭ ಮಾಡ್ತಾರೆ ಗುರುಗಳು. ನಮಗ್ ಗೊತ್ತಿಲ್ಲದೆ ನಮ್ಮ ಅಪ್ಪವ್ರದ್ದು ಅದೊಂದು ವಿಶೇಷ ಏನಂದ್ರೆ ನಮ್ಗೆ ಗೊತ್ತಾಗಲ್ಲ, ಆದ್ರೆ ನಾವು ಬದಲಾವಣೆ ಆಗಿರ್ತೀವಿ. ಇದು ನಮ್ಮ ಅಪ್ಪವ್ರದ್ದು ವಿಶೇಷ. ನಾವು ಅಲ್ಲೇ ಇರ್ತೀವಿ, ಅದೇ ಇರ್ತೀವಿ, ಎಲ್ಲ ಹಾಗೆ ಇರ್ತೀವಿ, ಆದ್ರೆ ನಮ್ಮ ಚಿಂತನ ಬದಲಾವಣೆ, ಬದುಕು ಬದಲಾವಣೆ ಈ ರೀತಿ ಆಗ್ಬೇಕು. ಯಾವ್ದೋ ಏನೋ ಒಂದ್ ಕೊಟ್ರು, ನಂದೇನೋ ಕಷ್ಟ ಹೋಯ್ತು, ಹಿಂಗೋಯ್ತು ಅಲ್ಲ, ಬದುಕು ಬದಲಾವಣೆ ಆಗೋದೇ ಅತ್ಯಂತ ಶ್ರೇಷ್ಠ. ಇದು ಗುರು ಶಿಷ್ಯರ ಮಧ್ಯೆ ನಡೆಯುತ್ತೆ. ಲೋಕದವ್ರಿಗೆ ಹೇಗ್ ಗೊತ್ತಾಗತ್ತಿದು? ಇವರಿಬ್ರು ಮಧ್ಯೆ ನಡೆಯುವ ಈ ಆತ್ಮಾನುಸಂಧಾನದ ವಿದ್ಯೆ, ಬದುಕು ಬದಲಾವಣೆ ಆಗೋದು ಶಿಷ್ಯನ ಗೊತ್ತಾಗತ್ತೆ. ಅದನ್ನ ಬದಲಾವಣೆ ಮಾಡುವ ಗುರುಗಳಿಗೆ ಗೊತ್ತಿರತ್ತೆ. ಹೊರಗಡೆ ಮಾತಾಡೋರ್ಗೆ ಏನ್ ಗೊತ್ತಿರತ್ತೆ ಅದು? ಹಾಗಾಗಿ ಇವ್ರಿಬ್ರು ಮಧ್ಯೆ ನಡೆಯುತ್ತಲ್ಲ, ಯಾರ್ದು ಮೊದಲು? ಏನು ಅಲ್ಲಿಂದ 30-40 ವರ್ಷ ಅದೇ ಗುರುಗಳನ್ನ ನೋಡಿದಾರೆ, ಅಲ್ಲೇ ಇದಾರೆ, ಆದ್ರೆ ಅವ್ರ ಗುರುಗಳು ಅಂತ ಅನ್ಸಿರ್ಲಿಲ್ಲ. 30-40 ವರ್ಷ ಆದ್ಮೇಲೆ
ಅದೇ ಸಿದ್ದೇಶ್ವರ ಸ್ವಾಮಿ ಯಾಕೆ ಮೈಸೂರಿಗೆ ಬರ್ಬೇಕಿತ್ತು ಅವ್ರು? ಇಲ್ಲಿ ಯಾರು ಅಂತವ್ರು ಯಾರು ಅವ್ರು ನೋಡೋರೇ ಯಾರಿಲ್ಲ. ಇಲ್ಲಿ ಅಪ್ಪವ್ರು ಬಂದ್ರು ಅಂದ್ರೆ ಜನನೇ ಸೇರದ್ ಕಡಿಮೆ. ಏನ್ ಸುತ್ತೂರು ಜಗದ್ಗುರುಗಳು ಪ್ರಸಾದ ವ್ಯವಸ್ಥೆ ಮಾಡಿ ಗಾಡಿ ವ್ಯವಸ್ಥೆ ಮಾಡಿ ಬನ್ನಿ ಅಂದ್ರೂ ಬರ್ಲಿಲ್ಲ. ಅದಕ್ಕೆ ಕೆಲವು ಸಲ ಅಪ್ಪವ್ರು ಪ್ರವಚನ ಮಾಡೋದೇ ಬಿಟ್ಬಿಟ್ರು, ಜನನೇ ಇಲ್ಲ. ಕೊನೆಗೆ ಅವ್ರ ಕಾಲೇಜ್ ಹುಡುಗರನ್ನ ಅವ್ರನ್ನ ಹೋದ್ರೆ ಯಾರು ನಮ್ ಸತ್ಸಂಗದವ್ರು ಬಿಟ್ರೆ ಇನ್ಯಾರಿಗೂ ಬೇಕಾಗಿಲ್ಲ ಸಿದ್ದೇಶ್ವರ ಸ್ವಾಮೀಜಿಯವ್ರು. ಅವ್ರು ಯಾಕೆ ಬಂದ್ರು ಇಲ್ಲಿಗೆ? ಯಾರನ್ನ ಉದ್ಧಾರ ಮಾಡ್ಬೇಕು ಅಂತಿತ್ತು ಅವರಿಗೆ? ಹಾಗಾಗಿ ಇವುಗಳೆಲ್ಲ ನಮಗ್ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಗುರು ಶಿಷ್ಯರ ಮಧ್ಯೆ ನಡೆಯುವಂಥದ್ದು. ಅದನ್ನ ನಿಮ್ಗೇನಾದ್ರು ಗೊತ್ತಾದ್ರೆ ಏನು ಅಂತೆಲ್ಲ ನಿಮ್ಗೆಲ್ಲಾ ಗೊತ್ತಾ? ಅದಕ್ಕೆ ಅವ್ರಂತ ಪಲ್ಲೊಡೆ ಉಸಿರಿರಿ ಭಾವುಕರು ನೀವೆಲ್ಲರಿಲ್ಲಿ ಗುರು ಶಿಷ್ಯರು ಮೊದಲು ಯಾವುದು? ಇದನ್ನ ಹೇಗೆ ಕಂಡೆ? ಪಾಲ್ ಬ್ರಂಟನ್ಗೆ ಅನ್ನಿಸ್ತಲ್ಲ ನನ್ನನ್ನು ಕೊನೆಗೆ ಭೇಟಿ ಮಾಡ್ಬೇಕಂತ. ರಮಣ ಮಹರ್ಷಿಗಳಿಗೂ ತಮ್ಮ ಕರುಣೆ, ಅವ್ರ ಆತ್ಮಜ್ಞಾನ, ಬರೀ ದರ್ಶನ ಆಗ್ತಿದ್ದಂಗೆ ಆತ್ಮಜ್ಞಾನ. ಅವ್ರಿಗೇನು ಇನ್ನೇನು ಸಾಧನೆಗಳಿಲ್ಲ, ಅಲ್ಲೇ ಇದ್ದ ಅಂತ ಪಂಡಿತರಾಗಿದ್ರು. ಬೇರೆ ಭಕ್ತರುಗಳು ಭಾವುಕರು ಕೋಟಿ ಕೋಟಿ ಜನ ಅವ್ರು ರಮಣ ಮಹರ್ಷಿಗಳ ಸುತ್ತಮುತ್ತ, ಅವ್ರು ಯಾರಿಗೂ ಆಗ್ಲಿಲ್ಲ. ಇವ್ ಯಾರೋ ವಿಹಂಗಮ ಮಾರ್ಗ ನೇರವಾಗಿ ಬಂದ್ರು, ಸುಮ್ನೆ ದರ್ಶನ ಆಯ್ತು, ಆತ್ಮಜ್ಞಾನ ಹೊಟ್ಟೋದು. ಇದನ್ನ ಹೇಗ್ ತೀರ್ಮಾನ ಮಾಡಕ್ಕಾಗತ್ತೆ? ಗುರು ಶಿಷ್ಯರ ಮಧ್ಯ ಅವನ ಭಯಕ್ಕೆ ಮೊದಲು ಅವರ ಕರುಣೆ ಇದೋ ಅದನ್ನ ಅವ್ರು ಹೇಳ್ತಾ ಹೋಗ್ತಿದ್ದಾರೆ. ಪುನಃ ನಾಳೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.